ನಮಸ್ತೆ, ಪ್ರೈಮ್ ಫೋರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಮೇಘಾ. ನಾವು ಆಲ್ರೆಡಿ ತಿಳಿದಿರೋ ಹಾಗೆ ಮನುಷ್ಯರ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ. ದೇವರು ಖುದ್ದಾಗಿ ತಾನೇ ಬರೋಕ್ಕಾಗದೇ ಇರೋ ಕಾರಣದಿಂದ ವೈದ್ಯರ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ. ಅಂತಹ ವೈದ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತ್ಯನಾರಾಯಣ, ನ್ಯಾಚುರೋಪತಿಯಲ್ಲಿ ಇರುವ ವೈದ್ಯರು. ನ್ಯಾಚುರೋಪತಿ ನಾವು ಯಾಕೆ ಅಳವಡಿಸ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಸರ್, ನಿಮ್ಮ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಡೆಫಿನೆಟ್ಲಿ. ಸೊ ನಾನು ಆ್ಯಕ್ಚುಲಿ ಪ್ರೈಮ್ ಫೋರ್ಸ್ ಮ್ಯಾನೇಜ್ಮೆಂಟ್ಗೆ ಅವರ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಈ ನಿಮ್ಮ ವಾಹಿನಿ ಮುಖಾಂತರವಾಗಿ ಇವತ್ತಿನ ದಿವಸಗಳಲ್ಲಿ ನಮ್ಮ ಜನರ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಒಂದು ಸಮಾಜಕ್ಕೆ ನಾವು ತಿಳಿಸ್ತಾ ಇದ್ದೀವಿ ಅಂದರೆ ನಿಮ್ಮ ಮುಖಾಂತರವಾಗಿ ಸಮಾಜಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ಡೆಫಿನೆಟ್ಲಿ ಈ ನೇಚುರೋಪತಿ ಬಗ್ಗೆ ಮ್ಯಾಕ್ಸಿಮಮ್ ನಾವು ಡಿಸ್ಕಸ್ ಮಾಡೋಣ. ಸೊ ಇದರಿಂದ ಏನು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಸೊ ಇದನ್ನು 4 ಜನಕ್ಕೆ ತಿಳಿಯೋದ್ರಿಂದ ಅವರ ಆರೋಗ್ಯ ಶೈಲಿನ ಚೇಂಜ್ ಮಾಡ್ಕೋಬೋದು, ಜೀವನದಲ್ಲಿ ಅವರ ಲೈಫ್ ಸ್ಪ್ಯಾನನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸರ್, ನ್ಯಾಚುರೋಪತಿನ ನಾವು ಯಾಕೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ. ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ ನಾವು ಒಂದು ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗಿ ಜೀವನದಲ್ಲಿ ಮೆಕ್ಯಾನಿಕಲ್ ಲೈಫ್ ಆಗಿ ಒಂದು ರೋಬೋಟಿಕ್ ಥರ ವರ್ಕ್ ಮಾಡಿ ಜನ ಈ ಕ್ರಾನಿಕ್ ಡಿಸಾರ್ಡರ್ಸ್ಗೆ ಬಲಿಯಾಗಿ ಎಷ್ಟೋ ಜನ ಲೈಫ್ ಸ್ಪ್ಯಾನ್ ಕಮ್ಮಿ ಮಾಡಿಕೊಂಡು ಇವತ್ತಿನ ದಿವಸಗಳಲ್ಲಿ ಜನ ಸಾಯ್ತಾ ಇದ್ದಾರೆ. ಇದಕ್ಕೆ ಒನ್ಸ್ ಅಗೈನ್ ಪ್ರಕೃತಿಗೆ ಹತ್ತಿರವಾಗಿ ನಾವೇನಾದರೂ ಜೀವನ ಮಾಡಿ ಈ ಲೈಫ್ ಸ್ಪ್ಯಾನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದು ದೊಡ್ಡ ಕಾನ್ಸೆಪ್ಟ್ ಆಗಿದೆ. ಸೊ ಒನ್ಸ್ ಅಗೈನ್ ನಾವು ಒಂದು ಪ್ರಪಂಚ ದೇಶಗಳಲ್ಲಿ ಇವತ್ತು ನೋಡ್ತಾ ಇದ್ದರೆ ಒನ್ಸ್ ಅಗೈನ್ ಎಲ್ಲರೂ ನಮ್ಮ ಇಂಡಿಯನ್ ಟ್ರೆಡಿಷನ್ ಬಗ್ಗೆ ತುಂಬ ಅವಗಾಹನೆ ತಿಳ್ಕೊಂಡು ಅದರಿಂದ ಜನರಿಗೆ ಏನು ಮಾಹಿತಿ ಕೊಡಬೇಕು, ಯಾವ ಥರ ಕಲಿಬೇಕು ಅನ್ನೋದು ಒನ್ಸ್ ಅಗೈನ್ ಪ್ರಕೃತಿಗೆ ಹತ್ತಿರವಾಗಿ ಜೀವನ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅದು ನಮ್ಮ ಇಂಡಿಯನ್ ಆರಿಜಿನ್ನಿಂದ ಮಾತ್ರ ಸಾಧ್ಯತೆ ಆಗುತ್ತೆ. ಮಾನವನ ದೇಹದ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ ಐ ಸೇ ಹ್ಯಾಪಿಲಿ. ಸೊ ಹ್ಯೂಮನ್ ಬಾಡಿಯಲ್ಲಿ ಬದಲಾವಣೆ ಆಗಲಿ, ಆ ಬದಲಾವಣೆ ಆಗದ ಮೇಲೆ ರಿಯಾಕ್ಷನ್ಸ್ ಆಗಿರುತ್ತೆ, ಅದನ್ನು ಯಾವ ಥರ ನಾವು ಸರಿಪಡಿಸ್ಕೋಬೋದು, ಈ ಮಾನವ ದೇಹ ಯಾವ ಥರ ಆಕೃತಿ ಸರಿಪಡಿದಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಸರ್, ಆ್ಯಕ್ಚುಲಿ ಹ್ಯೂಮನ್ ಬಾಡಿಯಲ್ಲಿ 72% ವಾಟರ್, 28% ಸೆಲ್ಲಲ್ಲಿ ಒಂದು ಆಕಾರವಾಗಿ ತಯಾರಾಗಿರೋದಂಥ ಹ್ಯೂಮನ್ ಬಾಡಿ ಅಂತಲೇ ಹೇಳ್ತೀವಿ ನಾವು. ಸೊ ಆ್ಯಕ್ಚುಲಿ ಈ ದೇಹದಲ್ಲಿ ಬದಲಾವಣೆಗಳು ಪ್ರಕೃತಿಯಲ್ಲಿ ಏನೇನು ಚೇಂಜಸ್ ಆಗುತ್ತೋ ನಮ್ಮ ದೇಹದಲ್ಲಿ ಆ ಪ್ರಭಾವ ಬೀಳುತ್ತೆ. ಆ ಪ್ರಕೃತಿಗೆ ಸರಿಯಾಗಿ ನಮ್ಮ ದೇಹದೂ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ಈ ಯು ಟೇಕ್ ಅಮಾವಾಸ್ಯ, ಹುಣ್ಣಿಮೆ ಅಂತ ಕರಿತೀವಿ. ಅಂಥ ಟೈಮಲ್ಲಿ ಸಮುದ್ರದಲ್ಲಿ ವೇವ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕಾಮನ್ ಆಗಿ ತುಂಬ ಆಕ್ಸಿಡೆಂಟಲ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಆ ಪ್ರಕೃತಿ ಸೃಷ್ಟಿ ಮಾಡಿರುವಂಥ ಆ ಸಮುದ್ರದಲ್ಲೇ ವೇವ್ಸ್ ಚೇಂಜ್ ಆಗುವಾಗ ನಮ್ಮ ದೇಹದಲ್ಲಿ 72% ವಾಟರ್ ಇದೆ, ಆ ಎಫೆಕ್ಟ್ ನಮ್ಮ ಮೇಲೆ ಬೀಳಲ್ವಾ. ಸೊ ಅಂಥ ಟೈಮಲ್ಲಿ ನಮ್ಮ ಮೈಂಡ್ ಫ್ಲಕ್ಚುವೇಟ್ ಆಗುತ್ತೆ. ಅಂಥ ಟೈಮಲ್ಲಿ ತುಂಬ ಹಲವಾರು ಚೇಂಜಸ್ಗಳಾಗೋ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ಜೀವನ ಮಾಡುವಾಗ ನಮ್ಮ ದೇಹವನ್ನು ಯಾವ ಥರ ಅಳವಡಿಸ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಈ ದೇಹ ಹೇಗಿರುತ್ತೆ, ಯಾವ ಥರ ನಾವು ಇದನ್ನು ಸರಿಪಡಿಸ್ಕೋಬೇಕು ಅನ್ನೋದು ನೋಡಿದ್ರೆ ಒನ್ಸ್ ಅಗೈನ್ ನಾವು ಪ್ರಕೃತಿಗೆ ಹತ್ತಿರವಾಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ನೋಡ್ರಿ, ಇವತ್ತಿನ ದಿವಸಗಳಲ್ಲಿ ಈ ದೇಹದಲ್ಲಿ ಬರುವಂಥ ಬದಲಾವಣೆ ಆಗಿರ್ಬೋದು, ಕ್ರಾನಿಕ್ ಡಿಸಾರ್ಡರ್ಸ್ ಆಗಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ ನಾವು. ರೀಸನ್ ಇಸ್ ವೆರಿ ಸಿಂಪಲ್. ಒಂದು 25 ಇಯರ್ಸ್ 30 ಇಯರ್ಸ್ ಮುಂಚೆ ನಾವು ಒಂದು ಈ ಚಕ್ರೆ ಕಾಯಿಲೆ, ನಾವು ಮಧುಮೇಹ ಅಂತ ಹೇಳ್ತೀವಲ್ಲ, ಡಯಾಬಿಟಿಕ್, ಸೊ ಇನ್ಸುಲಿನ್ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇಲ್ಲ. 25 ಇಯರ್ಸ್ ಮುಂಚೆ ತುಂಬ ಕಮ್ಮಿ ಕೇಸಸ್ ಇರೋವಂಥ ಕೇಸಸ್ಸು. ಬಟ್ ಇವತ್ತಿನ ದಿವಸಗಳಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು 10 ಮನೆ ಸರ್ವೆ ಮಾಡಿದ್ರೆ 9 ಹೌಸಸ್ಸಲ್ಲಿ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ. ಸೊ ಆ ಕಾಲದಲ್ಲಿ ಡಯಾಬಿಟಿಕ್ ಅಂದರೆ ಇವರು ಶ್ರೀಮಂತರು ಅಂತ ಕರೆಯೋರು. ಇವತ್ತು ನಾವೆಲ್ಲರೂ ಶ್ರೀಮಂತರಾಗಿದ್ದೀವಿ. ಆ್ಯಕ್ಚುಲಿ ಇನ್ ಮೈ ನಾಲೆಡ್ಜ್ ಬ್ಯಾಂಗ್ಳೂರ್ ಇಸ್ ITBT ಹಬ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆಯಲ್ಲ. ಇನ್ ಮೈ ನಾಲೆಡ್ಜ್, ಸಾರಿ ಮೈ ಡಿಯರ್ ಫ್ರೆಂಡ್ಸ್, ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇಸ್ ಎ ಪ್ಯೂರ್ಲಿ ಡಯಾಬಿಟಿಕ್ ಹಬ್. ವೈ ರೀಸನ್? ಕಲ್ಚರ್ ಚೇಂಜ್ ಆಗಿದೆ. ನಾವು ನಮ್ಮ ಸಿಸ್ಟಮ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಪ್ರಕೃತಿನ ಬಿಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕೃತಿಯಲ್ಲಿ ಒಂದು ಆರ್ಗಾನ್ ಕ್ಲಾಕ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಅದು ನಾವೆಲ್ಲ ಜೀವನ ಮಾಡೋಕ್ಕೂ ಫಾಲೋ ಮಾಡೋವಂಥ ಕ್ಲಾಕ್ ಆಗಿದೆ. ಹಾಗೆ ನಮ್ಮ ದೇಹದಲ್ಲಿ ಒಂದು ಆರ್ಗಾನ್ ಕ್ಲಾಕ್ ಇದೆ. ಆ ಆರ್ಗಾನ್ ಕ್ಲಾಕ್ನ ಯಾವ ಥರ ನಾವು ಸರಿಪಡಿಸ್ಕೊಂಡ್ರೆ ಜೀವನದಲ್ಲಿ ನಾವು ಮುಂದೆ ಹೋಗ್ತೀನೋ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಈ ಆರ್ಗಾನ್ ಕ್ಲಾಕ್ ಅನ್ನೋದು ಎಲ್ಲಿ ಸಿಗುತ್ತೆ ಸರ್, ಯಾವ ಕಂಪನಿ ಸರ್ ಅಂತ ನೀವು ಕೇಳ್ಬೋದು. ಸೊ ಅದು ಕಂಪನಿ ಇಲ್ಲ, ದಟ್ಸ್ ಗಾಡ್ ಕ್ರಿಯೇಷನ್, ದಟ್ ಒನ್. ಆ್ಯಕ್ಚುಲಿ ಆರ್ಗಾನ್ ಕ್ಲಾಕ್ ಅನ್ನೋದು ನಮ್ಮ ದೇಹದಲ್ಲಿ ಅಂಗಾಂಗಗಳು ಯಾವ ಟೈಮಿಗೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ನಮ್ಮ ಬಾಡಿಯಲ್ಲಿ ಚಲನ ಎವ್ರಿಥಿಂಗ್ ಯಾವ ಥರ ನಡಿಬೇಕು ಅನ್ನೋದು ಅದು ಫಿಕ್ಸ್ ಮಾಡುತ್ತೆ. ಸೊ ಯಾವ ಟೈಮ್ಗೆ ಎದ್ದೇಳಬೇಕು, ಯಾವ ಟೈಮ್ ಮಲಗಬೇಕು ಅನ್ನೋದೇ ಆರ್ಗಾನ್ ಕ್ಲಾಕ್. ಬಟ್ ಆ್ಯಕ್ಚುಲಿ ಈ ಸೃಷ್ಟಿಯಲ್ಲಿ ಒಂದು 24 ಅವರ್ಸ್ ಅನ್ನೋ ಸಿಸ್ಟಮ್ ರೆಡಿ ಮಾಡಿದ್ದಾರೆ. ಡೇ ಆ್ಯಂಡ್ ನೈಟ್ ಅಂತ ಕರಿತೀವಿ. ಅದರಲ್ಲಿ ಸೂರ್ಯ ಚಂದ್ರ ಇರ್ತಾರೆ. ಸೊ ಚಿಲ್ಡ್ನೆಸ್ ಇರುತ್ತೆ, ಹಾಟ್ನೆಸ್ ಇರುತ್ತೆ, ನೈಟು ಡಾರ್ಕ್ನೆಸ್ ಆಗುತ್ತೆ, ಡೇ ಟೈಮಲ್ಲಿ ಲೈಟ್ನಿಂಗ್ ಬರುತ್ತೆ.
ಇದೆಲ್ಲ ನಮ್ಮ ಹ್ಯೂಮನ್ ಬಾಡಿಗೆ ತುಂಬ ಬೇಕಾಗಿರುವಂಥ ಎನರ್ಜಿಸು. ಸೊ ಈ ಎನರ್ಜಿಸ್ನ ಬೇಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಚಲನ ಆಗುತ್ತೆ. ಅಂದರೆ ಮಾರ್ನಿಂಗ್ ನೀವು 5:30ಗೆ ಎದ್ದೇಳಿ ನೋಡಿ, ನಿಮ್ಮ ಮೈಂಡ್ ಆಗಿರುತ್ತೆ. ಹಾಗೆ ನೀವು 6:30 7 ಗಂಟೆಗೆ ಎದ್ದೇಳಿ ನೋಡ್ರಿ, ನಿಮ್ಮ ದೇಹದಲ್ಲಿ ಏನು ಚೇಂಜಸ್ ಆಗುತ್ತೆ. ಸೊ ಯಾವ ಆರ್ಗಾನ್ ಕ್ಲಾಕ್ನ ಈ ದೇವರ ಸೃಷ್ಟಿಯಲ್ಲಿ ಯಾವ ಟೈಮಿಗೆ ಮಲಗಬೇಕು, ಯಾವ ಟೈಮಿಗೆ ಎದ್ದೇಳಬೇಕು ಅನ್ನೋದು ಇಂಪಾರ್ಟೆಂಟ್. ಈ ಪ್ರಕೃತಿಗೆ ಹತ್ತಿರವಾಗಿ ಯಾರು ಇದನ್ನು ಫಾಲೋ ಮಾಡ್ತಾರೋ ಅವರು ಡೆಫಿನೆಟ್ಲಿ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಆಟೋಮೆಟಿಕ್ಲಿ ಇವಾಗ ಬರೋವಂಥ ಎಲ್ಲ ಪ್ರಾಬ್ಲಮ್ಸ್ನು ನಾವು ಸರಿಪಡಿಸ್ಕೋಬೋದು. ಸೊ ಹ್ಯೂಮನ್ ಬಾಡಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಅ ವೆರಿ ಲಾಂಗ್ ಸಬ್ಜೆಕ್ಟ್, ಬಟ್ 1 hour 2 hour 20 minutes 30 minutes ಕಾಂಟ್ ಪಾಸಿಬಲ್ ಟು ಸೇ. ಸೊ ಈ ದೇಹವನ್ನು ನಾವು ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಈ ನಮ್ಮ ದೇಹ ಹೇಗೆ ಅಂದರೆ ಜಸ್ಟ್ ಲೈಕ್ 100 pages ನೋಟ್ಬುಕ್. 100 pages ನೋಟ್ಬುಕ್, ಫಸ್ಟ್ ಪೇಜ್ ಇಸ್ ಯುವರ್ ಬರ್ತ್ ಡೇಟ್, ಲಾಸ್ಟ್ ಪೇಜ್ ಇಸ್ ಯುವರ್ ಡೆತ್ ಡೇಟ್, ರಿಮೈನಿಂಗ್ 98 pages. ನಿಮ್ಮ ದೇಹದ ಬಗ್ಗೆ ಈ 98 pages ಎಷ್ಟು ಬರೆದ್ರೂ ಸಾಕಾಗಲ್ಲ. ಇಷ್ಟು ಹೇಳ್ಬೋದು ನಾನು. ಸರ್, ಮಾನವನ ದೇಹದಲ್ಲಿರುವ ಪಂಚಭೂತಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಈ ದಿವಸಗಳಲ್ಲಿ ಎಲ್ಲ ಮರ್ತೋಗಿದ್ದೀವಿ ನಾವು ಕಲ್ಚರ್ನ. ಒನ್ಸ್ ಅಗೈನ್ ನಿಮ್ಮ ಮುಖಾಂತರವಾಗಿ ಜನರಿಗೆ ರೀಚ್ ಆಗುತ್ತಂದ್ರೆ ಡೆಫಿನೆಟ್ಲಿ ಮಾತಾಡ್ಬೋದು ನಾನು. ಆ್ಯಕ್ಚುಲಿ ಈ ಪಂಚಭೂತಗಳು ಅನ್ನೋದು ಫೈರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಅರ್ತ್ ಆಗಿರ್ಬೋದು, ವಾಟರ್ ಆಗಿರ್ಬೋದು. ಈ ಪಂಚಭೂತಗಳಲ್ಲಿ ನಮ್ಮ ದೇಹ ಲೀನ ಆಗಿದೆ. ಈ ಪಂಚಭೂತಗಳಲ್ಲಿ ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಕಮ್ಮಿ ಆದ್ರೂ ನಮ್ಮ ದೇಹದಲ್ಲಿ ಬರುವಂಥ ಏರುಪೇರು ಪ್ರಾಬ್ಲಮ್ಸ್ ಆಗಿರ್ಬೋದು, ಲೋ BP ಆಗಿರ್ಬೋದು, high BP ಆಗಿರ್ಬೋದು. ಸೊ ಇದೆಲ್ಲ ತುಂಬಾ ಚೇಂಜಸ್ ಕಾಣಿಸುತ್ತೆ. ಹಾಗೆ ಸಮ್ಟೈಮ್ಸ್ ಸರ್ ನಮ್ಮ ದೇಹದಲ್ಲಿ ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳಂತ ಹೇಳ್ತಾ ಇದ್ದೀರಾ, ಫೈರ್ ಅಂತೀರಾ, ಏರ್ ಅಂತೀರಾ, ಸ್ಕೈ ಅಂತೀರಾ, ವಾಟರ್ ಅಂತೀರಾ, ಅರ್ತ್ ಅಂತೀರಾ, ಅದಕ್ಕೂ ಇದಕ್ಕೆ ಏನು ಸರ್ ಸಂಬಂಧ? ಸೊ ಆ್ಯಕ್ಚುಲಿ ಪಂಚಭೂತಗಳು ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ನಾವು ಬದುಕಿಲ್ಲ, ನಾವು ಶವ ಆಗಿರ್ತೀವಿ. ಈ ಪಂಚಭೂತಗಳು ನಮ್ಮ ದೇಹದಲ್ಲಿ ಯಾವತ್ತೂ ಆ್ಯಕ್ಟಿವ್ ಆಗಿರುತ್ತೋ ನಾವು ಜೀವಂತವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಎಕ್ಸಾಂಪಲ್, ಪಂಚಭೂತಗಳಲ್ಲಿ ಒಂದು ಫೈರ್ ಎಲಿಮೆಂಟ್ ಕಮ್ಮಿ ಆದರೆ ನಿಮ್ಗೆ ಬರುವಂಥ ಪ್ರಾಬ್ಲಮ್ಸ್ ಏನು? ಕಾಮನ್ ಆಗಿ ನೀವು ಹೇಳ್ತಾ ಇರ್ತೀರಾ, ಸರ್ ಎಲ್ಲೋ ಒಂದು ಮದುವೆಗೆ ಹೋಗಿದ್ದೀನಿ, ಆ ಮದುವೆದಲ್ಲಿ ನಾನು ಊಟ ಮಾಡಿದ್ದೀನಿ, ಬಂದ ಮೇಲೆ ನನಗೆ ಏನು ತುಂಬ ಹೆವಿನೆಸ್ ಅನಿಸ್ತಾ ಇದೆ, ಗಿಡಿನೆಸ್ ಅನಿಸ್ತಾ ಇದೆ, ಸ್ಲೀಪಿಂಗ್ ಮೋಡ್ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ. ಏನು ಸರ್ ಅಂದರೆ ಅದು ಕಾಮನ್ ಆಗಿ ನಾವು ಹೇಳೋವಂಥದ್ದು ದೃಷ್ಟಿ ಅಂತಿದ್ದೀವಿ. ಅಂಥ ಟೈಮಲ್ಲಿ ನೀವು ಈ ಅಗ್ನಿ ಫೈರ್ನ ಯೂಸ್ ಮಾಡಿಕೊಂಡು ನಿಮ್ಮ ದೇಹದಲ್ಲಿ ಆಗಿರುವಂಥ ಏರುಪೇರನ್ನ ಸರಿಪಡಿಸೋಕ್ಕಾಗತ್ತೆ. ದಟ್ಸ್ ಕಾಲ್ಡ್ ಅಗ್ನಿಹೋತ್ರ ಅಂತ ಕರಿತೀವಿ. ಇಲ್ಲಾಂದರೆ ಚಿಕ್ಕ ಮಕ್ಕಳಲ್ಲಿ ನಿಮ್ಮ ಏಜಲ್ಲಿ ನಿಮ್ಗಾಗಿರ್ಬೋದು, ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಅವರು ಅಗ್ನಿದಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹಾಕ್ತಾರೆ, ಜನ ಸರಿ ಹೋಗ್ತಾ ಇದ್ರು. ಆ ಅಗ್ನಿ ಆ ಥರನೂ ವರ್ಕ್ ಆಗುತ್ತೆ. ನಾವು ತಿನ್ನೋ ತಿಂಡಿ ಬಾಡಿಯಲ್ಲಿ ಜೀರ್ಣ ಆಗಬೇಕು ಅಂದರೆ ವಿತೌಟ್ ಫೈರ್ ಡೈಜೆಷನ್ ಆಗಲ್ಲ. ಈ ಫೈರ್ ಬಗ್ಗೆ ಇಷ್ಟು ಮಾತಾಡ್ಬೋದು. ಹಾಗೆ ಈ ಭೂಮಿ ಮೇಲೆ ನಾವು ಜೀವನ ಮಾಡ್ತಾ ಇದ್ದೀವಿ. ಅರ್ತ್ ಮೇಲೆ ನಾವು ಎಷ್ಟು ಅರ್ಥನ ಪ್ರೀತಿ ಮಾಡ್ತೀವೋ ನಮ್ಮ ದೇಹದಲ್ಲಿ ಎನರ್ಜಿಸ್ ಹಾಗೆ ಇರುತ್ತೆ. ಹಾಗೆ ವಾತ ಪಿತ್ತ ಕಫ ಅನ್ನೋದು ನಮ್ಮ ದೇಹದಲ್ಲಿ ತುಂಬ ಇಂಪಾರ್ಟೆಂಟ್. ಈ ವಾತ ಪಿತ್ತ ಕಫದಲ್ಲಿ ಏನು ಏರುಪೇರು ಬಂದ್ರೂ ನಮ್ಮ ಜೀವನದಲ್ಲಿ ಇನ್ನೊಂಥರ ರಿಯಾಕ್ಷನ್ಸ್ ನೋಡಬೇಕಾಗತ್ತೆ. ಈ 5 ಎಲಿಮೆಂಟ್ ಅನ್ನೋದು ಈ ಪಂಚಭೂತಗಳಲ್ಲಿ ನಾವು ಲೀನ ಆಗಬೇಕಾಗತ್ತೆ. ಪಂಚಭೂತಗಳಿಂದ ಹುಟ್ಟಿದ್ದೀವಿ, ಪಂಚಭೂತಗಳಿಗೆ ಲೀನ ಆಗಿ ಸಾಯಬೇಕಾಗತ್ತೆ. ಅದಕ್ಕೆ ಒಂದ್ಸಾಗೆ ನಾವು ಮಣ್ಣಲ್ಲೇ ಹೋಗಬೇಕು ಅಂತ ಹೇಳ್ತೀವಿ. ಸೊ ಈ ಪಂಚಭೂತಗಳಲ್ಲಿ ಪ್ರಾಬ್ಲಮ್ಸ್ ಏನೇನು ಬರುತ್ತೆ? ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಫೈರ್ ಎಲಿಮೆಂಟ್ ಜಾಸ್ತಿ ಆದರೆ ನಾವು ಉಷ್ಣ ಅಂತೀವಿ. ನಮ್ಮ ಬಾಡಿಯಲ್ಲಿ ಏರ್ ಎಲಿಮೆಂಟ್ ಜಾಸ್ತಿ ಆದರೆ ಅಸಿಡಿಟಿ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿ ವಾಟರ್ ಎಲಿಮೆಂಟ್ ಜಾಸ್ತಿ ಆದರೆ ಕೋಲ್ಡ್ ಆಗುತ್ತೆ. ಬಟ್ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮ ಫಾಲೋ ಮಾಡಬೇಕಾಗಿರೋದು ಇನ್ ಆ್ಯಂಡ್ ಯಾಂಗ್ ಅಂತ ಕರಿತೀವಿ. ದಿಸ್ ಕಾಲ್ಡ್ ಎನರ್ಜೀಸ್. ಈ ಇನ್ ಆ್ಯಂಡ್ ಯಾಂಗ್ ಎನರ್ಜೀಸ್ ನೆಗೆಟಿವ್ ಪಾಸಿಟಿವ್ ಅಂತ ಕರಿಬೋದು, ರಾತ್ರಿ ಹಗಲು ಅಂತ ಕರೀಬೋದು, ಇದಕ್ಕೆ ಕನೆಕ್ಟೆಡ್ ಮೂನ್ ಸನ್ ಅಂತ ಹೇಳ್ಬೋದು. ಈ ನೆಗೆಟಿವ್ ಪಾಸಿಟಿವ್ ಎನರ್ಜೀಸ್ನ ನಾವು ಸಮಾಜದಲ್ಲಿ ನೋಡಿದ್ರೆ ಮೇಲ್ ಆಲ್ವೇಸ್ ಇಸ್ ಪಾಸಿಟಿವ್, ಫಿಮೇಲ್ ಇಸ್ ನೆಗೆಟಿವ್. ನೀವು ಅರ್ಧನಾರೀಶ್ವರ ಅಂತ ಒಂದು ಪಿಕ್ಚರ್ಸ್ ನೋಡಿರ್ತೀರ. ಸೊ ಈ ಅರ್ಧನಾರೀಶ್ವರ ಅನ್ನೋದು ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಲ್ ಕನೆಕ್ಟೆಡ್ ಟು ನೈಟ್ ಆ್ಯಂಡ್ ಮೂನ್ ಆ್ಯಂಡ್ ನೆಗೆಟಿವ್ ಪಾರ್ಟ್. ದಿಸ್ ರೈಟ್ ಪಾರ್ಟ್ ಈಸ್ ಕನೆಕ್ಟೆಡ್ ಟು ಡೇ ಆ್ಯಂಡ್ ಸನ್ ಆ್ಯಂಡ್ ಫಾದರ್ ಆ್ಯಂಡ್ ಹಾರ್ಟ್. ಸೊ ಈ ಎರಡು ಎನರ್ಜಿ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಪ್ರಕೃತಿ ಕ್ರಿಯೇಟ್ ಆಗಿದೆ. ದಟ್ಸ್ ಕಾಲ್ಡ್ ನೈಟ್ ಆ್ಯಂಡ್ ಡೇ ಅಂತ ಕರಿತೀವಿ. ಇದನ್ನು ಯಾವತ್ತೂ ಸರಿಯಾಗಿ ಅಳವಡಿಸ್ಕೊಂಡಲ್ವೋ ಈ ಪಂಚಭೂತಗಳು ನಮ್ಮ ದೇಹದಲ್ಲಿ ಏರುಪೇರಾಗುತ್ತೆ. ನಾವು ಫೇಸ್ ಮಾಡುವಂಥ ಪ್ರಾಬ್ಲಮ್ ಫಿಸಿಕಲ್ ಆಗಿ ಮೆಂಟಲ್ ಆಗಿ ನಾವು ನೋಡ್ತಾ ಇದ್ದೀವಿ. ಪಂಚಭೂತಗಳಿಂದ ಆಗೋ ಪ್ರಾಬ್ಲಮ್ಸಲ್ಲಿ ನಮಗೆ ನ್ಯಾಚುರೋಪತಿಯಲ್ಲಿ ನಮಗೇನಾದ್ರೂ ಪರಿಹಾರ ಇದೆಯಾ ಸರ್? ಡೆಫಿನೆಟ್ಲಿ ಇದೆ. ಡೆಫಿನೆಟ್ಲಿ ಅದಕ್ಕೆ ಜನರಿಗೆ ಪೇಷನ್ಸ್ ಇರಬೇಕಂತ ಫಾಲೋ ಮಾಡೋಕ್ಕೆ ಡೆಫಿನೆಟ್ಲಿ ಅದಕ್ಕೆ ರೆಮಿಡಿ ನಾನು ಕೊಡ್ತೀನಿ. ಸೊ ಆ್ಯಕ್ಚುಲಿ ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ಹೆಡೇಕ್ ಅಂತೀವಿ, ವಿ ಆರ್ ಟೇಕಿಂಗ್ ಸಮ್ ಟ್ಯಾಬ್ಲೆಟ್, ಬಾಡಿ ಪೈನ್ ಅಂತೀವಿ, ಒಂದು ಟ್ಯಾಬ್ಲೆಟ್ ತೊಗೊತೀವಿ, ನೆಗಡಿ ಅಂತೀವಿ, ಇನ್ನೊಂದು ಟ್ಯಾಬ್ಲೆಟ್ ತೊಗೊತೀವಿ. ಈ ಪಂಚಭೂತಗಳ ಎನರ್ಜಿನ ಬೇಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಬರುವಂಥ ಏರುಪೇರು ಪ್ರಾಬ್ಲಮ್ಸ್ನ ಯಾವ ಥರ ಸರಿಪಡಿಸ್ಕೋಬೋದು? ದಟ್ಸ್ ಕಾಲ್ಡ್ ಇನ್ ಆ್ಯಂಡ್ ಯಾಂಗ್ನ ಬ್ಯಾಲೆನ್ಸ್ ಮಾಡೋದು ಅಂತ ಕರಿತೀವಿ. ಅದು ಮುದ್ರಾ ರೂಪದಲ್ಲಿ ನಾವು ಸರಿಪಡಿಸ್ಕೋಬೋದು. ಮುದ್ರಾ ಥೆರಪಿ ಸರಿಪಡಿಸ್ಕೋಬೋದು. ಒಂದಾಗಿದೆ. ಹಾಗೆ ಈ ಇನ್ ಆ್ಯಂಡ್ ಯಾಂಗ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ತಿನ್ನೋ ತಿಂಡಿ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ನಾವು ಮಲಗೋ ಪೊಸಿಷನ್ ಆಗಿರ್ಬೋದು, ನಾವು ಮಾಡುವಂಥ ಕೆಲಸ ಆಗಿರ್ಬೋದು, ಪ್ರತಿಯೊಂದಕ್ಕೂ ಈ ಎಲಿಮೆಂಟ್ಸ್ನ ಬೇಸ್ ಮಾಡಿಕೊಂಡೇ ಜೀವನ ನಡೀತಾ ಇರುತ್ತೆ.
ಎಕ್ಸಾಂಪಲ್ ತುಂಬ ನಿಮಗೆ ನೆಗಡಿ ಆಗಿದೆ ಅಂಥ ಟೈಮಲ್ಲಿ ನಿಮ್ಮ ದೇಹದಲ್ಲಿ 5 ಎಲಿಮೆಂಟ್ಸ್ ಈ ಫೈಂಗರ್ಸಲ್ಲಿ ತೋರಿಸ್ತೀವಿ. ನಂಬರ್ 1 ದಿಸ್ ಕಾಲ್ಡ್ ಫೈವ್ ಎಲಿಮೆಂಟ್ಸ್ ದಿಸ್ ಅ ಫೈರ್, ಏರ್, ಸ್ಕೈ, ಅರ್ತ್, ವಾಟರ್. 5 ಎಲಿಮೆಂಟಲ್ಲಿ 5 ಫಿಂಗರ್ಸಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಎಕ್ಸಾಂಪಲ್, ನೀವು ಸ್ಕೂಲಲ್ಲಿ ಕಾಮನ್ ಆಗಿ ಅರ್ಜೆಂಟ್ ಯೂರಿನಲ್ಸ್ ಹೋಗುತ್ತೆ ಸ್ಟೂಡೆಂಟ್ ಯಾವತ್ತೂ ಟೀಚರ್ನ ಇಲ್ಲಂತ ಕರೆಯಲ್ಲ, ಮಿಸ್ ಈ ಥರ ಅಂತಲೇ ಕಲಿಸ್ತಾರೆ. ಎಕ್ಸಾಂಪಲ್ ದಿಸ್ ಕಾಲ್ಡ್ ವಾಟರ್ ಎಲಿಮೆಂಟ್. ಸೊ ಇವಾಗ ನಮ್ಮ ಬಾಡಿಯಲ್ಲಿ ಯಾವತ್ತೂ ಜಾಸ್ತಿ ಕೋಲ್ಡ್ ಆಗಿದ್ರೆ ಈ ಮುದ್ರಾ ಥೆರಪಿಯಲ್ಲಿ ಜಸ್ಟ್ ದಿಸ್ ದ ಫೈರ್, ಈ ಫೈರ್ ಎಲಿಮೆಂಟ್ನ ವಾಟರ್ ಮೇಲೆ ಬಿಟ್ಟು ಜಸ್ಟ್ ನಿಮ್ಮ ಬ್ರೀತ್ನ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಲಂಗ್ಸ್ನ ಅಬ್ಸರ್ವ್ ಮಾಡಿ ಒಂದು 5 ಮಿನಿಟ್ಸ್ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಆಟೋಮೆಟಿಕ್ಲಿ ನಿಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಅದೇ ಥರವಾಗಿ ನಿಮಗೆ ತುಂಬ ಪ್ಯಾನ್ಕ್ರಿಯಾಸ್ ವೀಕ್ ಆಗಿದೆ, ಬೀಟಾಸಲ್ಲಿ ಸ್ಟಿಮ್ಯುಲೇಟ್ ಆಗ್ತಲ್ಲ, ದಿಸ್ ಮುದ್ರಾ, ಈ ಮುದ್ರಾ ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಇದರ ಬಗ್ಗೆ ನೆಕ್ಸ್ಟ್ ಸೆಷನ್ನಲ್ಲಿ ಡೆಪ್ತಾಗಿ ಹೋಗೋಣ. ಇವತ್ತು ನಾವು ಬೇಸಿಕ್ಸ್ ಮಾತ್ರ ಮಾತಾಡೋಣ. ಸೊ ಈ ಥರ ಈ ಮುದ್ರಾ ಥೆರಪಿದಲ್ಲಿ ಪ್ರತಿಯೊಂದು ಪಾಸಿಬಿಲಿಟಿ ಇದೆ. ಸೊ ಈ ಮುದ್ರಾ ಬೇಸ್ ಮಾಡಿಕೊಂಡು ಈ ಪಂಚಭೂತಗಳನ್ನ ನಾವು ಅಳವಡಿಸ್ಕೊಂಡು ಎಂಟೈರ್ ಕ್ರಾನಿಕ್ ಡಿಸಾರ್ಡರ್ಸ್ನ ಸರಿಪಡಿಸೋಕ್ಕೆ ಇದು ಒಂದು ದಾರಿ ಆಗಿದೆ. ಈಗ ಮಾನವ ದೇಹದಲ್ಲಿ ಸಾಕಷ್ಟು ಚಕ್ರಗಳಿವೆ ಅಂತ ತಿಳಿಸ್ಕೊಟ್ರಿ. ಇದಕ್ಕೂ ಮಾನವ ದೇಹಕ್ಕೂ ಏನಾದರೂ ಸಂಬಂಧ ಇದೆಯಾ ಸರ್? ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಹ್ಯೂಮನ್ ಬಾಡಿ ನಾನು ಆವಾಗಲೇ ಮಾತಾಡುವಾಗ 72% ವಾಟರ್, 28% ಸೆಲ್ಲಲ್ಲಿ ದೇಹ ನಾವು ಲೀನ ಆಗಿದೆ. ಸೊ ಇಂಥ ದೇಹದಲ್ಲಿ ಯಾವ ಥರ ರನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನೋಡಿದ್ರೆ ಚಕ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಷಟ್ಚಕ್ರ ಅಂತ ಕರಿತೀವಿ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರವರೆಗೂ ಯಾವತ್ತು ಎಂಟೈರ್ ಚಕ್ರಗಳ ಬ್ಯಾಲೆನ್ಸ್ ಇರುತ್ತೋ, ಸೊ ಅಂಥ ಟೈಮಲ್ಲೇ ನಮ್ಮ ದೇಹ ಕೋಪ್ರೇಟ್ ಮಾಡುತ್ತೆ. ಬೈ ಚಾನ್ಸ್ ಸಮ್ ಪೀಪಲ್ ಸಫರಿಂಗ್ ಲೋಯರ್ ಬ್ಯಾಕ್ ಪೈನ್ ಆರ್ ಯೂಟ್ರಸ್ ಪ್ರಾಬ್ಲಮ್, ಸಮ್ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್, ಅದು ಕಾರಣ ಬಂದು ನೀವು ತಿನ್ನೋ ಆಹಾರ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು. ಅದಕ್ಕಂತೂ ಮೇಯ್ನ್ ಆಗಿ ನಿಮ್ಮ ಮೂಲಾಧಾರ ಚಕ್ರ ವೀಕ್ ಅಂತಲೇ ಕರಿತೀವಿ ನಾವು. ಆ್ಯಕ್ಚುಲಿ ಇದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ಬೋದು ಸರ್? ಆ್ಯಕ್ಚುಲಿ ಒಂದು ಫ್ರ್ಯಾಕ್ಚರ್ ಆದರೆ ಎಕ್ಸ್ರೇ ತೆಗಿತೀವಿ, MRI ಮಾಡ್ತೀವಿ, ಅಂಥದ್ರಲ್ಲಿ ಕಾಣಿಸುತ್ತೆ. ಈ ಚಕ್ರಗಳನ್ನ ಏನಾದರೂ ಕಂಡುಹಿಡಿಯೋಕ್ಕಾಗತ್ತಾ? ಇದನ್ನ ಕಣ್ಣಲ್ಲಿ ನೋಡೋಕ್ಕಾಗತ್ತಾ? ಡೆಫಿನೆಟ್ಲಿ ಆಗುತ್ತೆ. ಅದಕ್ಕೆ ಕೆರ್ಲೈನ್ ಫೋಟೋಗ್ರಫಿ ಅಂತ ಒಂದು ಕ್ಯಾಮರಾ ಇದೆ. ಆ ಕ್ಯಾಮರಾದಲ್ಲಿ ನಮ್ಮ ದೇಹವನ್ನು ಚಿತ್ರೀಕರಣೆ ಮಾಡುವಾಗ ಅಲ್ಲಿ ಬರೋವಂಥ ಕಿರಣಗಳನ್ನ ಬೇಸ್ ಮಾಡಿಕೊಂಡು, ಅಲ್ಲಿ ಬರೋವಂಥ ಕಲರ್ಸ್ ಬೇಸ್ ಮಾಡಿಕೊಂಡು ಯಾವ ಚಕ್ರ ವೀಕ್ ಇದೆ, ಆ ಚಕ್ರಗಳ ವೀಕ್ ಇರೋವಾಗ ನಾವು ಯಾವ ಥರ ಮಾಡಬೇಕು, ಆ ಚಕ್ರ ಎಷ್ಟು ಕಲರ್ಸ್ ಇದೆ, ಆ ಕಲರ್ಸಲ್ಲಿ ಡಿಫೆಕ್ಟ್ ಎಷ್ಟಿದೆ, ಅದನ್ನೇ ಬೇಸ್ ಮಾಡಿಕೊಂಡು ನಮ್ಮ ದೇಹದಲ್ಲಿರುವಂಥ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಈ ಚಕ್ರ ಬೇಸ್ ಮಾಡಿ ಕೆರ್ಲೈನ್ ಫೋಟೋಗ್ರಫಿಯಲ್ಲಿ ನಾವು ಡಯಾಗ್ನೋಸ್ ಮಾಡೋಕ್ಕೆ ತುಂಬ ದಾರಿಗಳಿದೆ. ಆಲ್ರೆಡಿ ದಿಸ್ ಒನ್ ರಿಸರ್ಚ್, ಇದು ನಾನು ಮಾಡಿರೋದಲ್ಲ. ಒಂದು 5,000 ವರ್ಷಕ್ಕೆ ಮುಂಚೆ ಇರುವಂಥ ಮೆಡಿಕಲ್ ಸೀಕ್ರೆಟ್ಸ್ನ ತೊಗೊಂಡು ಅವರು ಡೆವಲಪ್ಮೆಂಟ್ ಮಾಡಿರೋದು. ಇವತ್ತು ಸಮ್ ಅಡ್ವಾನ್ಸ್ ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಿ ನಾವು ಜೀವನದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಸಮ್ ಪೀಪಲ್ ಸೇಯಿಂಗ್, ಇದಕ್ಕೆ ಮುಂಚೆ ನೀವು ಒಂದು ಕ್ವಶನ್ ಕೇಳಿದ್ರಿ ಸರ್, ಸಮ್ ಪೀಪಲ್ ಡಿಪ್ರೆಷನ್ಗೆ ಹೋಗ್ತಾರೆ, ಮಲಗಿದ್ರೆ ನಿದ್ರೆ ಬರಲ್ಲ, ಏನು ಸರ್ ಅಂತ. ಯುವರ್ ಸಹಸ್ರಾರ ಚಕ್ರ ಇಸ್ ಇನ್ ಬ್ಯಾಲೆನ್ಸ್, ದಟ್ಸ್ ವೈ ಯು ಆರ್ ಫೇಸಿಂಗ್ ದಟ್ ಪ್ರಾಬ್ಲಮ್. ಸೊ ಈ ಸಹಸ್ರಾರ ಚಕ್ರಕ್ಕೆ, ಮೂಲಾಧಾರ ಚಕ್ರಕ್ಕೆ ಮಿಡಿಲ್ 5 ಚಕ್ರಸ್ ಇದೆ. ಆಜ್ಞಾ ಚಕ್ರ ಆಗಿರ್ಬೋದು, ಮಣಿಪುರ ಚಕ್ರ ಆಗಿರ್ಬೋದು, ಹೃದಯ ಚಕ್ರ ಆಗಿರ್ಬೋದು, ಥ್ರೋಟ್ ಚಕ್ರ ಆಗಿರ್ಬೋದು. ಒಂದೊಂದು ಚಕ್ರಾಗಿ ಇಂಟರ್ಲಿಂಕ್ ಇದೆ, ಒಂದೊಂದು ಚಕ್ರಾಗಿ ಒಂದೊಂದು ಆರ್ಗಾನ್ಗೆ ಇಂಟರ್ಲಿಂಕ್ ಇದೆ. ಇದನ್ನು ಯಾವತ್ತು ನಾವು ಸರಿಪಡಿಸ್ಕೊತೀವಿ, ಯಾವತ್ತು ಇದನ್ನು ಬ್ಯಾಲೆನ್ಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಚಕ್ರಗಳನ್ನ ಯಾರು ಪಕ್ಕಾ ಪ್ಲ್ಯಾನ್ ಮಾಡಿ ಅವರು ಮೆಡಿಟೇಷನ್ ಮಾಡಿ ಸರಿಪಡಿಸ್ಕೊತಾರೋ ಅವರ ಫೇಶಿಯಲ್ ಅಟ್ರಾಕ್ಷನ್ ಬರುತ್ತೆ, ಅವರು ಮಾಡುವಂಥ ಕೆಲಸದಲ್ಲಿ ಮುಂದೆ ಹೊರಿತಾರೆ, ಹಾಗೆ ಮಲಗಿದ್ರೆ ನಿದ್ದೆ ಬರುತ್ತೆ, ಟಾಯ್ಲೆಟ್ ಹೋದರೆ ಆರಾಮಾಗಿ ಮೋಷನ್ ಹೋಗುತ್ತೆ. ಸೊ ಆ್ಯಕ್ಚುಲಿ ಎವ್ರಿಥಿಂಗ್ ಬೇಸ್ಡ್ ಆನ್ ಚಕ್ರ ಮೇಲೆ ಹ್ಯೂಮನ್ ಬಾಡಿ ರನ್ ಆಗ್ತಾ ಇದೆ. ಸೊ ಎಕ್ಸಾಂಪಲ್, ಈ ಚಕ್ರಗೆ ಒಂದು ಚಕ್ರಗೆ ಕಲರ್ ಅಂದರೆ ಇಷ್ಟ, ಒಂದು ಚಕ್ರಗೆ ಸ್ಮೆಲ್ ಅಂದರೆ ಇಷ್ಟ, ಒಂದು ಚಕ್ರಗೆ ಇಂಥ ಫುಡ್ ಅಂದರೆ ಇಷ್ಟ. ಸೊ ಈ ಕಲರ್ ಥೆರಪಿ, ವಾಟರ್ ಥೆರಪಿ, ಈ ಥರ ಮಲ್ಟಿ ಥೆರಪೀಸ್ ಇದೆ ಇನ್ ನ್ಯಾಚುರೋಪತಿಯಲ್ಲಿ. ಇದನ್ನು ಬೇಸ್ ಮಾಡಿಕೊಂಡು ಡೆಫಿನೆಟ್ಲಿ ನಾವು ಸರಿಪಡಿಸ್ಕೋಬೋದು ಚಕ್ರ ಬೇಸ್ ಮಾಡಿಕೊಂಡು. ಸರಿ, ಇವಾಗ ಆಲ್ರೆಡಿ ನಾವು ಮಾನವನ ಬಗ್ಗೆ ಮಾತಾಡಿದ್ದೀವಿ, ಮಾನವನಲ್ಲಿ ಆಗೋ ಬದಲಾವಣೆ ಬಗ್ಗೆ ಮಾತಾಡಿದ್ದೀವಿ, ಪಂಚಭೂತಗಳ ಬಗ್ಗೆ ಮಾತಾಡಿದ್ದೀವಿ, ಮನುಷ್ಯನಲ್ಲಿ ಚಕ್ರಗಳಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾನವನ ಆಯುಸ್ಸನ್ನು ಹೆಚ್ಚಿಸ್ಕೋಬೋದಾ? ಡೆಫಿನೆಟ್ಲಿ. ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ನಾವೆಲ್ಲ ಫಾಸ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಿ, ಫಾಸ್ಟಾಗಿ ಲೈಫ್ ಸ್ಪ್ಯಾನು ಹೋಗ್ತಾ ಇದೆ. ಈ ಲೈಫ್ ಸ್ಪ್ಯಾನ್ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಇಷ್ಟೆಲ್ಲ ಮಾತಾಡಿದ್ದೀವಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅನ್ನೋಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ. ದಟ್ಸ್ ಕಾಲ್ಡ್ 4 ಸ್ಟೆಪ್ಸ್ ಫಾರ್ಮುಲಾ ಅಂತ ಕರಿತೀವಿ. ಇದೇನು ಸರ್ 4 ಸ್ಟೆಪ್ಸ್ ಫಾರ್ಮುಲಾ? ಎಲ್ಲಿ ಸರ್ ಅಪ್ಲಿಕೇಬಲ್? ನಾವೇನು ಮ್ಯಾಥಮೆಟಿಕ್ಸ್ ಓದ್ತಾ ಇಲ್ಲ. ಈ 4 ಸ್ಟೆಪ್ಸ್ ಫಾರ್ಮುಲಾ ಅನ್ನೋದು ಹ್ಯೂಮನ್ ಬಾಡಿಗೆ ತುಂಬ ಬೇಕಾಗಿರೋದು. ನಂಬರ್ 1 ಕ್ಲಿನ್ಸಿಂಗ್. ನಮ್ಮ ದೇಹದಲ್ಲಿ ಇಂಟರ್ನಲ್ನ ನಾವು ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ನಿಮ್ಮ ಚಿಕ್ಕ ಏಜೆಲ್ಲ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಲೂಸ್ ಮೋಷನ್ ಮೆಡಿಸಿನ್ ಹಾಕೋರು ಆ ಕಾಲದಲ್ಲಿ 6 ತಿಂಗಳಿಗೆ ಒಂದು ಸರ್ತಿ, ಅದು ಸಂಡೇ ಟೈಮೇ ಹಾಕೋರು. ಚೆನ್ನಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮೋಷನ್ ಆಗಿ ಸುಸ್ತಾಗಿ ಮಲಗೋ ಟೈಮಲ್ಲಿ ರಸನ ಮಜ್ಜಿಗೆ ಕೊಟ್ಟು ಕ್ಲಿಯರ್ ಮಾಡೋರು. ಆವಾಗ ಎಲ್ಲ ಟಾಕ್ಸಿನ್ಸ್ ಹೋಗೋದು. ಇವತ್ತು ನಮ್ಮ ಮಕ್ಕಳಿಗೆ 1 ಟೈಮ್ ಲೂಸ್ ಮೋಷನ್ ಅಂದರೆ 108 ಕರಿತೀವಿ. ಸಿಚುವೇಶನ್ ಆಗಿದೆ, ಯಾಕಂದರೆ 108 ಇಸ್ ಅ ಫ್ರೀ. ದಟ್ಸ್ ವೈ ಆಲ್ ಆರ್ ಕಾಲಿಂಗ್ 108. ಸೊ
ಇಂಥ ಸಿಚುವೇಶನ್ಗಳಲ್ಲಿ ನಮ್ಮ ದೇಹವನ್ನು ಕ್ಲೀನ್ ಮಾಡೋಕ್ಕೆ ನಾವು ರೆಡಿ ಇಲ್ಲ ಅಂದರೆ ಟಾಕ್ಸಿನ್ಸ್ ಎಲ್ಲಿ ಹೋಗಲ್ಲ, ನಾವೆಲ್ಲ ಟಾಕ್ಸಿನ್ಸ್ ಬಾಡಿಲಿ ತುಂಬಿಕೊಳ್ಳುತ್ತೆ, ನಮ್ಮ ದೇಹದಲ್ಲಿ ಒಬೆಸಿಟಿ ಬರ್ಬೋದು, ಇನ್ನೊಂದು ಪ್ರಾಬ್ಲಮ್ ಬರ್ಬೋದು. ಈ ಕ್ಲೆನ್ಸಿಂಗ್ ಪ್ರೊಸೀಜರ್ ಇಂಟರ್ನಲ್ಲೂ ಮಾಡ್ಕೋಬೇಕಾಗತ್ತೆ, ನೀವು ತಿನ್ನೋ ತಿಂಡಿನ ಕ್ಯಾಲರೀಸ್ ಬರ್ನೂ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋದು ನಮ್ಮ ನೇಚುರೋಪತಿಲಿ ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು. ನೀವು ಯಾವ ಥರ ನಿಮಗೆ ಸೌಕರ್ಯಗಳಿದೆಯೋ ಆ ಥರ ಮಾಡಿಕೊಂಡು ನಿಮ್ಮ ದೇಹವನ್ನು ನಂಬರ್ 1 ಕ್ಲೀನ್ ಮಾಡಬೇಕು. ಈ ಕ್ಲೀನ್ ಮಾಡುವಾಗ ನಿಮ್ಗೆ ಒಳ್ಳೆಯದು ಹೋಗಿದೆ, ಕೆಟ್ಟದ್ದು ಹೋಗಿದೆ. ಹಾಗೆ ಈ ಥರ ಆಗಿರುವಾಗ ನಮ್ಮ ಬಾಡಿಗೂ ಬೇಕಲ್ಲ ಫೀಡ್, ಅದಕ್ಕೆ ನೀವು ರೀಫಿಲ್ ಮಾಡಬೇಕು. ನಂಬರ್ 1 ನಾವು ಕ್ಲೆನ್ಸಿಂಗ್ ಬಗ್ಗೆ ಮಾತಾಡಿದ್ವಿ. ರೀಫಿಲ್ ಬಗ್ಗೆ ಏನು ಮಾಡಬೇಕು, ನಾವು ತಿನ್ನೋ ತಿಂಡಿಯಲ್ಲಿ ಪೋಷಕಾಂಶಗಳು ಕರೆಕ್ಟಾಗಿದೆಯಾ? ಯಾಕಂದರೆ ಇವತ್ತು ಹೇಳ್ತಾರೆ, ಸರ್ ಐ ಆಮ್ ಟೇಕಿಂಗ್ ರೆಗ್ಯುಲರ್ಲಿ ಆರ್ಗಾನಿಕ್ ಫುಡ್. ಕರ್ನಾಟಕ ಪಾಪ್ಯುಲೇಷನ್ ಇಸ್ 7 crores, ಬಟ್ 700 ರೈತರು ಇಲ್ಲ, 700 ಜನ ರೈತರು ಇಲ್ಲ ಆರ್ಗ್ಯಾನಿಕ್ ಬೆಳೆಸುವವರು. ದಿಸ್ ಬಿಗ್ ಮಾಫಿಯಾ ಅಂತಲೇ ಹೇಳ್ಬೋದು ನಾವು ಇದರಲ್ಲಿ. ಬಟ್ ಯಾರನ್ನೂ ನಾನು ಹರ್ಟ್ ಮಾಡೋಕ್ಕೆ ಮಾತಾಡೋದಲ್ಲ, ಇದು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಿನ್ನೋ ತಿಂಡಿಯಲ್ಲಿ ಮಾಲ್ ನ್ಯೂಟ್ರಿಷನ್ಸ್ ಇದೆ, ನಾವು ತಿಂದ್ರೇನು ಅದು ಬಾಡಿ ಅಬ್ಸರ್ವ್ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಮ ಬಾಡಿ ರಿಫಿಲ್ ಆಗ್ತಾ ಇಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ವಿ. ಆ ಕಡೆ ಬಾಡಿ ಕ್ಲೀನ್ ಮಾಡೋಕ್ಕೆ ನಾವು ರೆಡಿ ಇಲ್ಲ, ಆ ಕಡೆ ಬಾಡಿನ ಫಿಲ್ ಮಾಡೋಕ್ಕೆ ರೆಡಿ ಇಲ್ವಾ, ಎಲ್ಲ ಮಾಲ್ ನ್ಯೂಟ್ರಿಷನ್ಸ್ ಇದೆ. ಸೊ ಇದೆಲ್ಲನ ಕರೆಕ್ಟಾಗಿ ಸಿಗೋವಾಗ ಆಟೋಮೆಟಿಕ್ಲಿ ಸ್ಟ್ರೆಂಥನಿಂಗ್ ಬಾಡಿಯಲ್ಲಿ ಆಟೋಮೆಟಿಕ್ಲಿ ಬರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯ ನಿಮ್ಮ ಪಕ್ಕದ ಮನೆಯವ್ರ ಕೈಯಲ್ಲ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನೀವು ಲಾಟ್ ಆಫ್ ಬುಕ್ಸ್ ಓದಿದ್ದೀರಾ, ಸೊ ಅದನ್ನು ಬೇಸ್ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಆರೋಗ್ಯ ನಾವೇ ಫಾಲೋ ಮಾಡ್ಕೋಬೇಕು, ಇದು ಯಾರ ಮೇಲೆ ಡಿಪೆಂಡ್ ಇಲ್ಲ. ಸೊ ಅಂತಲೇ ಹೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಾಗ ನಾವು ಫಾಲೋ ಮಾಡಬೇಕಾಗಿರೋದು, ಪ್ರತಿ ಮನೆಯಲ್ಲಿ ಕಿಚನ್ ಇದೆಯಲ್ಲ, ಪ್ರತಿ ಮನೇಲಿ ಕುಕ್ ಇದೆಯಲ್ಲ, ಹಾಗೆ ಆ್ಯಕ್ಚುಲಿ ಕಿಚನ್ ಆ್ಯಂಡ್ ಕುಕ್ ಅಂತ ನಾನು ಕರೆಯಲ್ಲ. ಕಿಚನ್ ಇಸ್ ಲೈಕ್ ಎ ಹಾಸ್ಪಿಟಲ್, ಯುವರ್ ಕುಕ್ ಇಸ್ ಎ ಡಾಕ್ಟರ್. ಇದು ಕರೆಕ್ಟ್ ಆಗಿದ್ದರೆ ನಮ್ಮ ಜೀವನದಲ್ಲಿ 100 ವರ್ಷ ಬಾಳಕ್ಕೆ ಡೆಫಿನೆಟ್ಲಿ ಅವಕಾಶ ಬರುತ್ತೆ. ಅವಕಾಶ ಬರೋಕ್ಕೆ 4 ಸ್ಟೆಪ್ಸ್ ಫಾರ್ಮುಲಾ ಇಂಪಾರ್ಟೆಂಟ್. ನಂಬರ್ 1 ಕ್ಲೆನ್ಸಿಂಗ್ ಆಗಿರ್ಬೋದು, ರಿಪ್ಲೆಷನಿಂಗ್, ಸ್ಟ್ರೆಂಥನಿಂಗ್, ಬ್ಯಾಲೆನ್ಸಿಂಗ್. ಇದನ್ನು ಬೇಸ್ ಮಾಡಿಕೊಂಡು ಡೆಫಿನೆಟ್ಲಿ 100 ಇಯರ್ಸ್ ಬಾಳಕ್ಕೆ ತುಂಬ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸರ್. ಇವಾಗ ಮೆಡಿಷನ್ಸ್ನ ಇವಾಗ ತುಂಬ ಜನನೇ ತುಂಬ ತೊಗೊತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ನ. ಅದನ್ನು ಹೇಗೆ ಸರ್ ಜೀವನದಲ್ಲಿ ನಾವು ಅವಾಯ್ಡ್ ಮಾಡೋದು ಆದಷ್ಟು? ಡೆಫಿನೆಟ್ಲಿ ದಾರಿ ಇದೆ, ಬಟ್ ಇದನ್ನು ನಾನು ಮಾತಾಡೋಕ್ಕೆ ಹೋದರೆ ಅಗೇನೆಸ್ಟ್ ಆಗ್ತೀನಿ ಅಲೋಪತಿಕ್ ಹಾಸ್ಪಿಟಲ್ಸ್ಗೆ. ಬಟ್ ಐ ಅಗೇನೆಸ್ಟ್ ಹಾಸ್ಪಿಟಲ್. ಆ್ಯಕ್ಚುಲಿ ಫ್ರ್ಯಾಕ್ಚರ್ ಆಗಿದೆ, ಡೆಫಿನೆಟ್ಲಿ ಯು ಗೋ ಅಂಡ್ ಟೇಕ್ ಸರ್ಜರಿ, ರಾಡ್ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಪೈನ್ ಕಿಲ್ಲರ್ ಸಿವಿಯರ್ ಇದೆ, ಅನಸ್ತಿಷಿಯಾ ಕೊಡ್ತಾರೆ, ಮಾಡ್ತಾರೆ. ಬಟ್ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಕಾಮನ್ ಆಗಿ ಇವತ್ತಿನ ದಿವಸಗಳಲ್ಲಿ ನಾವು ಮೆಡಿಸಿನ್ಸ್ ಅಡಿಕ್ಟ್ ಆಗಿ ಕ್ರಾನಿಕ್ ಪ್ರಾಬ್ಲಮ್, ಸಾಯೋವರೆಗೂ ಮೆಡಿಸಿನ್ ತಿನ್ನಬೇಕಪ್ಪ ಅಂಥವ್ರಿಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಕಾಮನ್ ಆಗಿ ಸೊಂಟ ನೋವು ಹಿಡ್ಕೊಂಡಿದೆ, ನೀವು ಈ ಗೋ ಟು ಫಿಸಿಯೋಥೆರಪಿ ಎಕ್ಸೆಟ್ರಾ. ಸೊ ಕ್ರಾನಿಕ್ ಜೀವನ ಪರ್ಯಂತವಾಗಿ ಮೆಡಿಸಿನ್ ತಿಂತೀವಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೆ ದಾರಿ ಇದೆಯಂತ ನೀವು ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಹೇಳ್ತೀನಿ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಮಾತಾಡಿದ್ದೀವಲ್ಲ ನಾವು, ಮಾನವನ ಬಗ್ಗೆ ಮಾತಾಡಿದ್ದೀವಿ, ದೇಹದ ಬಗ್ಗೆ ಮಾತಾಡಿದ್ದೀವಿ, 5 ಎಲಿಮೆಂಟ್ ಥಿಯರಿ ಮಾತಾಡಿದ್ದೀವಿ, ಚಕ್ರಸ್ ಬಗ್ಗೆ ಮಾತಾಡಿದ್ದೀವಿ, 4 ಸ್ಟೆಪ್ಸ್ ಬಗ್ಗೆ ಮಾತಾಡಿದ್ದೀವಿ. ಈ 4 ಕರೆಕ್ಟಾಗಿ ಫಾಲೋ ಮಾಡಿ ಯಾವ ಟೈಮ್ ಮಲಗಬೇಕು, ಯಾವ ಟೈಮ್ಗೆ ಎದ್ದೇಳಬೇಕು, ಏನು ತಿನ್ನಬೇಕು, ಏನು ಮಾತಾಡಬೇಕು, ಇದು ಕರೆಕ್ಟಾಗಿ ಫಾಲೋ ಮಾಡೋರಿಗೆ ಯಾವ ಮೆಡಿಸಿನ್ಸು ಬೇಕಾಗಿಲ್ಲ. ಮನೋಧೈರ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ. ಅನ್ವಾಂಟೆಡ್ನ ಥಿಂಕ್ ಮಾಡಬಾರ್ದು. ಸಮ್ ಪೀಪಲ್ ಸೇಯಿಂಗ್, ಸರ್ ಐ ಹ್ಯಾವ್ ಲಾಟ್ ಆಫ್ ಬ್ಯಾಕ್ ಪೈನ್, ಐ ಆಮ್ ಟೇಕಿಂಗ್ ರೆಗ್ಯುಲರ್ಲಿ ಮೆಡಿಸಿನ್. ಅದು ಬ್ಯಾಕ್ ಪೈನ್ ನೀವು ಕೂತ್ಕೊಂಡಿರೋದು ಕೆಲಸ ಮಾಡೋದು ಬಂದಿಲ್ಲ. ಆ್ಯಕ್ಚುಲಿ ನಿಮ್ಮ ಬ್ರೈನ್ಗೆ ಎಷ್ಟು ಕೆಲಸ ಕೊಡ್ತಿರೋ ಆವಾಗ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗುತ್ತೆ, ಹೆಡೇಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ರೆಮಿಡಿ ಬೇಕಾಗಿಲ್ಲ. ನೀವು ಮೆಡಿಟೇಷನ್ ಮುಖಾಂತರವಾಗಿ ಡೆಫಿನೆಟ್ಲಿ ಆ ಬ್ಯಾಕ್ ಪೈನ್ ರಿಲ್ಯಾಕ್ಸ್ ಆಗ್ಬೋದು. ಅದಕ್ಕೆ ಯೋಗದಲ್ಲಿ ಶವಾಸನ ಆಗಿರ್ಬೋದು, ಹಲಾಸನ ಆಗಿರ್ಬೋದು, ಇಂಥ ಆಸನಗಳು ಬೇಸ್ ಮಾಡಿಕೊಂಡು ಡೆಫಿನೆಟ್ಲಿ ಮೆಡಿಸಿನ್ ಅವಾಯ್ಡ್ ಮಾಡಿ ನ್ಯಾಚುರಲ್ ಫುಡ್ಡಲ್ಲೇ ರೆಡಿ ಮಾಡೋಕ್ಕೆ ತುಂಬ ಅವಕಾಶಗಳಿದೆ. ಸೊ ಇದರ ಬಗ್ಗೆ ಮಾತಾಡಬೇಕು ಅಂದರೆ ಲಾಂಗ್ ಟೈಮ್ ಬೇಕಾಗುತ್ತೆ. ಸರ್, ಇವತ್ತಿನ ದಿವಸದಲ್ಲಿ ಹೆಣ್ಮಕ್ಳು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. PCOD ಆಗಿರ್ಬೋದು ಅಥವಾ ಥೈರಾಯ್ಡ್ ಆಗಿರ್ಬೋದು. ಸೊ ಅಂಥ ಸಮಸ್ಯೆಗಳಿಗೆ ನಿಮ್ಮ ಹೋಮಿಯೋಪತಿಯಲ್ಲಿ ಯಾವುದಾದ್ರೂ ಮಾಹಿತಿ ಇದೆಯಾ ಸರ್? ಡೆಫಿನೆಟ್ಲಿ ಇದು ನನ್ನ ಕೈಯಲ್ಲಿಲ್ಲ, ಹೆಣ್ಮಕ್ಳ ಕೈಯಲ್ಲೇ ಇದೆ ಇದಕ್ಕೆ ರೆಮಿಡೀಸ್. ಆ್ಯಕ್ಚುಲಿ PCOD, PCOS ಆಗಿರ್ಬೋದು, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು, ನಿಜವಾಗ್ಲೂ ಒಂದು ಸರ್ತಿ ನೆನೆಸ್ಕೊಂಡ್ರೆ ಒಂದು ಕಡೆ ನೋವಾಗುತ್ತೆ, ಯಾಕೆ ನಮ್ಗೆ ಈ ಥರ ಆಗ್ತಾ ಇದೆ ಅಂತ. WHO ಸರ್ವೆ ಪ್ರಕಾರ ಪ್ರತಿ 7 to 8 minutes ಒನ್ ಲೇಡಿ ಡಯಾಗ್ನೋಸಿಸ್ ಸರ್ವಿಕಲ್ ಕ್ಯಾನ್ಸರ್, ಎವ್ರಿ 12 to 14 minutes ಡೈ ಟು ಸರ್ವಿಕಲ್ ಕ್ಯಾನ್ಸರ್. ಪ್ರಪಂಚದಲ್ಲಿ ಒಂದು 12-13 ನಿಮಿಷಕ್ಕೆ ಒಂದು ಲೇಡಿ ಸಾಯ್ತಾ ಇದೆ ಸರ್ವಿಕಲ್ ಕ್ಯಾನ್ಸರಿಂದ. ಇದೆಲ್ಲ ಬರೋಕ್ಕೆ ಕಾರಣ ಏನು? ಎಕ್ಸಾಂಪಲ್, ನಮ್ಮ ಮದರ್ ಆಗಿರ್ಬೋದು, ನಿಮ್ಮ ತಾಯಂದ್ರ ಆಗಿರ್ಬೋದು, 16 ವರ್ಷಕ್ಕೆ ಮೆಚೂರ್ಡ್ ಆಗಿರುವಂಥವ್ರು, ಹೌದಾ ಅಲ್ವಾ? ಹಾಗೆ ನಿಮ್ಮ ಜನ್ರೇಷನ್ ಬರೋ ಒಳಗಡೆ 14-13ಕ್ಕೆ ಬರ್ತಾ ಇದ್ದೀರಾ. ಇವಾಗಲೂ ಹೆಣ್ಮಕ್ಳು 9 years ಮೆಚೂರ್ಡ್ ಆಗ್ತಾಯಿರೋ. ವಾಟ್ ಇಸ್ ದ ರೀಸನ್? ಸೊ ನಮ್ಮ ಫುಡ್ ಹ್ಯಾಬಿಟ್ಸ್ ಒಂದಾಗಿದೆ, ನಮ್ಮ ಲೈಫ್ ಸ್ಟೈಲ್ ಆಗಿದೆ. ಇದನ್ನೆಲ್ಲ ನಾವು ಆಗಿ ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಕಾರಣಗಳು ಏನು ಅಂದರೆ, ಈ ಎಕ್ಸಾಂಪಲ್
ಅಮ್ಮ ಅವರು ಆವತ್ತು ಸೈಕ್ಲಿಂಗ್ ಟೈಮಲ್ಲಿ 16 ವರ್ಷ ಆದಮೇಲೆ ಮೆಚೂರ್ಡ್ ಆಗಿ ಸೈಕ್ಲಿಂಗ್ ಟೈಮಲ್ಲಿ ಕ್ಲಾತ್ ಯೂಸ್ ಮಾಡೋರು, ರೈಟ್ ಆರ್ ನಾಟ್? ಸೊ ಇವತ್ತಿದ್ದು ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ? ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ ಪ್ಯಾಡಲ್ಲಿ ಏನಿದೆ ನಿಮ್ಗೆ ಗೊತ್ತಿದೆಯಾ? ಆ್ಯಕ್ಚುಲಿ ಪ್ಲಾಸ್ಟಿಕ್ ಮೆಟೀರಿಯಲ್ನಿಂದ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹ್ಯೂಮನ್ ಬಾಡಿ ಟೆಂಪರೇಚರ್ನಿಂದ ಸಮ್ ಫ್ಲೂಯಿಡ್ ರಿಲೀಸ್ ಆಗುತ್ತೆ, ದಟ್ಸ್ ಕಾಲ್ಡ್ ಡಯಾಕ್ಸಿನ್. ಹ್ಯೂಮನ್ ಬಾಡಿ ಟೆಂಪರೇಚರ್ 98.6 ಇರೋದ್ರಿಂದ ನಮ್ಮ ಈ ಪ್ಲಾಸ್ಟಿಕ್ ನೀವು ಸೈಕ್ಲಿಂಗ್ ಟೈಮಲ್ಲಿ 6 hours 5 hours ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಟೆಂಪರೇಚರ್ ಉಷ್ಣಾಂಶದಿಂದ ಅಲ್ಲಿ ಒಂದು ಸ್ವೆಟ್ ಕ್ರಿಯೇಟ್ ಆಗುತ್ತೆ. ಆ ಸ್ವೆಟ್ ಆಟೋಮೆಟಿಕ್ಲಿ ಆ ವೆಸ್ನಲ್ ಪಾರ್ಟ್ಗೆ ಇಂಟರ್ನಲ್ ಸೇರೋವಾಗ ಅದು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಅದನ್ನು ಸಿಸ್ಟ್ ಅಂತಲೂ ಕರಿತೀವಿ. ಸೊ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನಿಮಗೆ ಸಮ್ ಪ್ರಾಬ್ಲಮ್ ಇಶ್ಯೂ ಇದೆ ಅಂತ ಹೇಳ್ತಾರೆ, ಇರ್ರೆಗ್ಯುಲರ್ ಸೈಕ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲಿ ಅವರು ಹೇಳ್ತಾರೆ ನಿಮ್ಗೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿದೆ, ಇದಕ್ಕೆ ನೀವು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಈ ಥರ ಆಗಿ ಮದುವೆ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗ್ತಾ ಇದೆ, ಅವ್ರ ಬೆಳವಣಿಗೆ ಇಲ್ಲ. ಇದೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಒಂದೇ ಅಂತ ಹೇಳ್ತೀನಿ. ಯಾಕಂದರೆ ಆ ಕ್ಲಾತ್ ಯೂಸ್ ಮಾಡುವಾಗ ಅಮ್ಮ ಅವ್ರಿಗೆ ಯಾವ ಪ್ರಾಬ್ಲಮ್ಸು ಬಂದಿಲ್ಲ, ಯಾವ PCOD ಬಂದಿಲ್ಲ, ನಾರ್ಮಲ್ ಡೆಲಿವರಿ ಆಗುವಂಥವ್ರು. 4 ಗಂಟೆಗೆ ಡೆಲಿವರಿ ಅಂದರೆ 3:30ಗೆಲ್ಲ ಒಂದು ಬೆಂದಿಗೆ ತುಂಬ ನೀರು ತಂದು ಅಲ್ಲಿ ಇಟ್ಬಿಟ್ಟು ಡೆಲಿವರಿ ಆಗಿ ಅವ್ರ ಮಕ್ಕಳು ನೋಡಿರೋರು ಇದ್ದಾರೆ. ಇವತ್ತು 2 ತಿಂಗಳು ಪ್ರೆಗ್ನೆನ್ಸಿ ನೀವು ಅಂದ್ರೂ ನಿಮಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ. ಮಗನ ಹೇಳ್ತಾನೆ ಅಮ್ಮನಿಗೆ, ಮಮ್ಮಿ ಅವಳಿಗೇನು ಹೇಳಬೇಡ, ರೆಸ್ಟ್ ಬೇಕು ಅಂತ. 7th ಮಂತಲ್ಲೇ ಫಿಕ್ಸ್ ಮಾಡುತ್ತೆ ಎಲ್ಲಿ ಸಿಸೇರಿಯನ್ ಮಾಡ್ಕೋಬೇಕು ಅಂತ. ಯಾಕಂದರೆ ನಾವೆಲ್ಲ ಹುಟ್ಟಿಲ್ವಾ, ನಾವೆಲ್ಲ ಬೆಳೆದಿಲ್ವಾ, ನಮ್ಮಮ್ಮ ಅವರೆಲ್ಲ ನೋಡಿಲ್ವಾ? ಇವಾಗ ಯಾಕೆ ನಾವಿಷ್ಟು ಅಡ್ವಾನ್ಸ್ ಆಗಿದ್ದೀವಿ? ನಾವು ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗಿ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಇವತ್ತೂ ನಾವು ಒನ್ಸ್ ಅಗೇನ್ ಪ್ರಕೃತಿಗೆ ಹತ್ತಿರವಾಗಿ ಬಂದು ನಮ್ಮ ಜೀವನ ಶೈಲಿನ ಒಂದು 20 ವರ್ಷಕ್ಕೆ ಮುಂಚೆ ನಾವು ಹೇಗಿದ್ದೀವಿ ಅದನ್ನು ಫಾಲೋಕ್ಕೆ ಸ್ಟಾರ್ಟ್ ಮಾಡಿರಿ. ಡೆಫಿನೆಟ್ಲಿ PCOD PCOS ಪ್ರಾಬ್ಲಮ್ 1000% ಅವಾಯ್ಡ್ ಮಾಡೋಕ್ಕೆ ತುಂಬ ಚಾನ್ಸ್ ಇದೆ. ಇದಕ್ಕೆ ಬೇಕಾಗಿರೋಂಥ ಮಾಹಿತಿ ನೀವು ಡೈರೆಕ್ಟಾಗಿ ನಮ್ಮನ್ನು ಪರ್ಸನಲಾಗಿ ಮೀಟ್ ಆಗ್ಬೋದು. ಅದಕ್ಕೆ ಬೇಕಾಗಿರೋದು ಗೈಡೆನ್ಸ್ ನಾವು ಕೊಡ್ತೀವಿ. ಡೆಫಿನೆಟ್ಲಿ ಎಲ್ಲರೂ ಆರಾಮಾಗಿರ್ಬೋದು. ಸರ್, ನಾನು ಎಲ್ಲೋ ಕೇಳಿದ ನೆನಪು, ಈಗ ಗಂಡು ಮಕ್ಳಿಗಿಂತ ಸಾಕಷ್ಟು ಹೆಣ್ಮಕ್ಳು ತುಂಬ ಚುರುಕಾಗಿರ್ತಾರೆ, ಓದೋದ್ರಲ್ಲಾಗಿರ್ಬೋದು, ಎನಿಥಿಂಗ್ ಅವರು ತುಂಬ ಚುರುಕಾಗಿರ್ತಾರೆ. ಏನಕ್ಕೆ ಸರ್ ಅದು? ಸೊ ಆ್ಯಕ್ಚುಲಿ ನಾನು ಸುಮಾರು ಸೆಷನ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಯಾಕೆ ಕಂಪೇರ್ ಟು ಬಾಯ್ಸ್, ಗರ್ಲ್ಸ್ ತುಂಬ ಶಾರ್ಪಾಗಿರ್ತಾರೆ ಅದ್ರ ಬಗ್ಗೆ. ಸೊ ಕಾಮನ್ ಆಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನಿಮ್ಮ ಕಿವಿ ಬಗ್ಗೆ ಮಾತಾಡಬೇಕಾಗತ್ತೆ. ಮಾತಾಡ್ಬೋದಾ ನಾನು? ಕಿವಿ ಯಾವ ಶೇಪಲ್ಲಿದೆ ನೋಡ್ರಿ, ಶಂಕಾ ಶೇಪಲ್ಲಿ. ಕ್ವಶನ್ ಮಾರ್ಕ್ ಶೇಪ್ ಇಲ್ವಾ? ಕಿಡ್ನಿ ಶೇಪ್ ಇಲ್ವಾ? ಹೌದಾ ಅಲ್ವಾ? ಹೌದು. ತಾಯಿ ಹೊಟ್ಟೆಯಲ್ಲಿ ಫ್ಯೂಟಸಲ್ಲಿ ಮಗುವಿರೋ ಥರ ಇಲ್ವಾ? ಹೌದು ಸರ್, ಖಂಡಿತ. ಸೊ ಈ ಕಿವಿ ಕಾಮನ್ ಆಗಿ ಟೀಚರು ಸರಿಯಾಗಿ ಓದಿಲ್ಲ ಅಂದರೆ ಕಿವಿ ಈ ಥರ ಇಣ್ತಾರೆ ಇಲ್ವಾ? ಹೌದು ಸರ್, ಖಂಡಿತ. ಅವ್ರಿಗೇನೋ ದ್ವೇಷನ ಮಕ್ಕಳ ಮೇಲೆ? ದ್ವೇಷ ಏನಿರಲ್ಲ, ಅದನ್ನ ಇಂದ್ರೆ ಸರಿಯಾಗಿ ಕೇಳಿಸ್ಕೊಂತಾರೆ ಅಂತ ಇರ್ಬೋದು. ಅದು ಹೆಂಗೆ ಕೇಳಿಸುತ್ತೆ? ಇಲ್ಲಿ ಕಿವಿ ಕೇಳಿದ್ರೆ ಹೆಂಗೆ ಮೈಂಡ್ಗೆ ರೀಚ್ ಆಗುತ್ತೆ? ಮೈಂಡ್ಗೂ ಕಿವಿಗೂ ಸಮ್ ಕನೆಕ್ಷನ್ ಇರ್ಬೋದು. ಅದೆಲ್ಲ ಗೊತ್ತಿರುವಾಗ ನನಗೆ ಯಾಕೆ ಕೇಳ್ತಾ ಇದ್ದೀರಿ ನೀವು? ಅದ್ರ ಬಗ್ಗೆ ನಮಗಿಂತ ಹೆಚ್ಚೆಚ್ಚವಾಗಿ ನಿಮಗೆ ಗೊತ್ತಿರುತ್ತಲ್ವಾ, ಅದ್ರ ಬಗ್ಗೆ ನಮಗಿಂತ ನೀವು ಓದ್ಕೊಂಡು ಬೈ ಬರ್ತಲ್ಲಿ ಕಲ್ತ್ಕೊಂಡ್ ಬಂದಿಲ್ಲ. ನಮ್ಮ ಸೀನಿಯರ್ಸು, ನಮ್ಮ ಗುರುಗಳು, ಸಮಾಜ ಹೇಗಿದೆ ಅದರ ಬಗ್ಗೆ ನಾವು ತಿಳ್ಕೊಂಡು ಇವತ್ತನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ತಾಯಿ ಹೊಟ್ಟೆಯಲ್ಲಿ ಫಿಟಿಸಲ್ಲಿ ಮಗು ಹೇಗಿರುತ್ತೋ ಆ ಥರ ನಮ್ಮ ಕಿವಿ ಇರೋದ್ರಿಂದ, ಸಿ ದಿಸ್ ಪಾರ್ಟ್ ಕನೆಕ್ಟೆಡ್ ಟು ಹೆಡ್, ದಿಸ್ ದ ನೆಕ್ ಪಾರ್ಟ್, ದಿಸ್ ದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಲೆಗ್ಸ್. ಇದು ತಲೆಯಾಗಿದೆ. ತಲೆ ಭಾಗದಿಂದ ಇದು ಬಂದು ಟೋಟಲ್ ಆಗಿ ಎಂಟೈರ್ ಸ್ಪೈನಲ್ ಕಾರ್ಡ್ ಆ್ಯಂಡ್ ಲೆಗ್ಸ್. ಇದನ್ನು ಆರ್ಕ್ಯುಲರ್ ಥೆರಪಿ ಅಂತ ಕರಿತೀವಿ ನಾವು. ಸೊ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ದಿಸ್ ಕನೆಕ್ಟೆಡ್ ಟು ಬ್ರೈನ್. ಹೆಣ್ಮಕ್ಳು ಇದಕ್ಕೊಂದು ಹೋಲ್ ಹಾಕ್ಕೊಂಡು ವಾಲೆ ಹಾಕ್ಕೊಂಡಿರ್ತಾರಲ್ಲ, ಈ ವಾಳೆ ಯಾವತ್ತೂ ಪ್ರೆಸರ್ ರೆಫ್ಲೆಕ್ಸ್ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡುವಾಗ ಆಟೋಮೆಟಿಕ್ಲಿ ಹೆಣ್ಮಕ್ಳು ಬ್ರೈನ್ ಶಾರ್ಪ್ ಆಗಿರುತ್ತೆ. ಸೊ ಅದಕ್ಕೆ ಕಂಪೇರ್ ಟು ಬಾಯ್ಸ್, ಗರ್ಲ್ಸ್ ತುಂಬ ಶಾರ್ಪ್ ಆಗಿರ್ತಾರೆ. ಸೊ ಆ ಕಾಲದಲ್ಲಿ ಜೆಂಟ್ಸನ್ನು ಕಿವಿ ವಾಲೆ ಹಾಕೋವರು. ಇವಾಗಲೂ ಕೂಡ ತುಂಬ ಜನ ಹಾಕ್ತಾರೆ ಸರ್. ತುಂಬ ಕಮ್ಮಿ. ಇವಾಗ ಅದು ಫ್ಯಾಷನ್ ಆಗಿಬಿಟ್ಟಿದೆ ಸರ್. 10% ವಾಲೆ ಹಾಕೋರು ಜೆಂಟ್ಸ್. ಸೊ ಇವತ್ತಿನಿಂದ ನಾವು ಕಮ್ಮಿ ಆಗಲ್ಲ. ನಾವು ಒಂದು ನಮ್ಮ ಗೊತ್ತಿರೋ ಜ್ಯುವೆಲರಿ ಶಾಪ್ ಇದೆ, ನಾವು ಹೋಗಿ ಒಲೆ ಹೊಲಿಸ್ಕೊತೀವಿ. ರೀಸನ್ ನಿಮ್ಗದು ಶಾರ್ಪ್ ಆಗಬೇಕು ಅಂತ ನಮಗೆ ಮನಸ್ಸಲ್ಲಿದೆ. ಸೊ ಹಾಗೆ ಈ ಕಿವಿಯಿಂದಾನೇ ಎಂಟೈರ್ ಪ್ರಾಬ್ಲಮ್ ಸರಿಪಡಿಸೋಕ್ಕೂ ಮಾರ್ಗಗಳಿದೆ. ಸಮ್ ಪೀಪಲ್ ಹೆಣ್ಮಕ್ಳು ಒಂದು 5-6 ಹೋಲಿಟ್ಕೊಂಡು ಒಲೆ ಹಾಕ್ಕೊತಾರಲ್ವ, ಅವರ ಮನಸ್ಸನ್ನು ಫಿಸಿಕಲಿ, ಮೆಂಟಲಿ, ಸೆಕ್ಸುವಲಿ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಈ ವಾಲೆ ಚುಚ್ಕೊಂಡದು. ನೀವು ಮೂಗು ಚುಚ್ಕೊಂಡಿದ್ದೀರಲ್ಲ, ಏನು ರೀತಿ ಚುಚ್ಕೊಂಡಿದ್ದೀರಾ? ಹುಡುಗಿ ಅಂತ ಆಗಲ್ಲ ಸರ್. ತುಂಬ ಹಳೆ ಕಾಲದಲ್ಲಿ ಹೇಳ್ತಾರೆ ಹೆಣ್ಮಕ್ಳಿಗೆ ಮೂಗ್ದಾರ ಹಾಕಬೇಕು ಅಂತ. ಹಾಗಾಗಿ ನಾನು ಕೇಳಿರೋ ಹಾಗೆ ಮೂಗ್ದಾರ ಅಂತ ಹೇಳ್ತಾರೆ ಹೆಣ್ಮಕ್ಳು. ಆ್ಯಕ್ಚುಲಿ ಇದು ಮೂಗ್ದಾರ ಅಲ್ಲಮ್ಮ. ಆ್ಯಕ್ಚುಲಿ ನಮ್ಮ ದೇಹದಲ್ಲಿ 5 ಎಲಿಮೆಂಟ್ಸ್ ಥಿಯರಿ ಬಗ್ಗೆ ಮಾತಾಡುವಾಗ, ಈ 7 ಚಕ್ರಾಸ್ ಬಗ್ಗೆ ಮಾತಾಡುವಾಗ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅನ್ನೋದು ಬರುತ್ತಲ್ಲ, ಈ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋಕ್ಕೆ ಮೂಗಕ್ಕೂ ಚುಚ್ಚುತ್ತಾರೆ. ಇದನ್ನು ಇನ್ನೊಂದು ಹ್ಯಾಂಗ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ ದೇಹದಲ್ಲಿ, ಅದಕ್ಕೂ ಚುಚ್ಚುತ್ತಾರೆ. ಬಿಟ್ಟರೆ ನೀವು ಹಾಕೋ ವಾಲೆ ಆಗಿರ್ಬೋದು, ನಿಮ್ಮ ಮೂಗ್ನತ್ತಾಗಿರ್ಬೋದು, ನಿಮ್ಮ ಶೋಕಿಗೂ ಅಲ್ಲ, ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತನೂ ಅಲ್ಲ. ಇದು ಬಂದು ಒಂದು ಟ್ರೆಡಿಷ್ನಲ್ ಗಾಡ್ ಗಿವನ್ ಗಿಫ್ಟ್ ಅಂತಲೇ ಹೇಳ್ಬೋದು.
ಹಾಗೆ ನಿಮ್ಮ ಕಾಲಕ್ಕೆ ಗಜ್ಜೆ ಹಾಕ್ತಾರೆ, ಗೊತ್ತಿದೆಯಾ? ಏನಕ್ಕೆ ಹಾಕ್ತಾರೆ? ಐಡಿಯಾ ಅಂದರೆ ಸಾಂಸ್ಕೃತಿಕವಾಗಿ ಗೊತ್ತು. ಆ್ಯಕ್ಚುಲಿ ಬೇಸ್ಡ್ ಆನ್ ಅವರ್ ನೆಚುರೋಪತಿ ಸಿಸ್ಟಮಲ್ಲಿ 7600 ನರಗಳಿಗೆ ಎಂಡಿಂಗ್ ಎಡ್ಜ್ ಪಾಯಿಂಟ್ ಕೈ ಕಾಲಲ್ಲಿದೆ. ಪ್ರತಿಯೊಂದು ಅಂಗಕ್ಕೂ ಲಿಂಕು ಪಾದದಿಂದ ಸ್ಟಾರ್ಟ್ ಆಗಿ ಅಪ್ ಟು ಫೀಟ್ಸ್ವರೆಗೂ, ಫೀಟ್ ಆ್ಯಂಡ್ ಇದಕ್ಕೆ ಸುಜೋಗ್ ಥೆರಪಿ ಅಂತ ನಾವು ಕರಿತೀವಿ. ಸೂ ಅಂದರೆ ಕೈ ಆಗುತ್ತೆ, ಜೋಕ್ ಅಂದರೆ ಪಾದ ಆಗುತ್ತೆ. ಎಂಟೈರ್ ನರಮಂಡಲಕ್ಕೆ ಸಪ್ಲೈ ಮಾಡುವಂಥ ಚಾನಲ್ಸ್ ಈ ಎಂಡಿಂಗಲ್ಲಿ ಇರೋದ್ರಿಂದ ನೀವು ಕಾಲಕ್ಕೆ ಗಜ್ಜೆ ಹಾಕ್ತೀರಾ, ಅಲ್ಲಿ ಪರ್ಟಿಕ್ಯುಲರ್ ನರ್ವ್ಸ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಗಜ್ಜೆ ಹೆಲ್ಪ್ ಆಗುತ್ತೆ. ನೀವು ಬ್ಯಾಂಗಲ್ಸ್ ಹಾಕ್ತೀರಾ, ಅದು ನಿಮ್ಮ ಬಾಡಿನ ಕಂಟ್ರೋಲ್ ಮಾಡೋಕ್ಕೆ ಸಮ್ ನರ್ವ್ಸ್ ಇದೆ. ಯಾರು ಬ್ಯಾಂಗಲ್ಸ್ ಫುಲ್ ಆಗ್ತಾರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ನ ಅವಾಯ್ಡ್ ಮಾಡುತ್ತೆ. ರೀಸನ್ ಅಂದರೆ ಪೆರಿಕಾರ್ಡಿಯಮ್ 6 ಅನ್ನೋ ನರ್ವ್ ಒಂದಿದೆ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು 2 ಫಿಂಗರ್ಸ್ ತಗೊಂಡು 2 ಫಿಂಗರ್ ಮಿಡಿಲ್ ಪಾಯಿಂಟಲ್ಲಿ ಸಿಗುವಂಥ ಪಾಯಿಂಟ್ ಪೆರಿಕಾರ್ಡಿಯಮ್ 6. ದಿಸ್ ನರ್ವ್ ಕನೆಕ್ಟೆಡ್ ಟು ಹಾರ್ಟ್. ಸೊ ಹಾಗೆ ಹೆಣ್ಮಕ್ಳಿಗೆ ಒಂದು ರಿಂಗ್ ಹಾಕ್ತಾರೆ ಕಾಲಲ್ಲಿ ರಿಂಗ್ ಹಾಕಿದ್ರೆ ಮದುವೆ ಆಗಿದೆ ಅಂತ ಅರ್ಥ ಅಲ್ವಾ? ಲೈಸೆನ್ಸ್, ರೈಟ್? ಸೊ ಆ್ಯಕ್ಚುಲಿ ದಟ್ಸ್ ನಾಟ್ ಎ ಲೈಸೆನ್ಸ್. ಆ್ಯಕ್ಚುಲಿ ಯಾವ ಕಂಟ್ರಿಯಲ್ಲಿ ಕಾಲಿಗೆ ಉಂಗುರ ಹಾಕ್ತಾರೋ ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ಯಾವುದೇ ಥರ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಕಾಲಿಗೆ ಉಂಗುರ ಆಗಬೇಕು. ಆ ಕಾಲು ಉಂಗುರದಲ್ಲಿ ಆ ಬೆರಳಲ್ಲಿ ಒಂದು ಕನೆಕ್ಟೆಡ್ ಇದೆ ನರ್ವ್, ದಟ್ ನರ್ವ್ ಕನೆಕ್ಟೆಡ್ ಟು ಯೂಟ್ರಸ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಪಿಟ್ಯೂಟರಿ ಗ್ಲ್ಯಾಂಡ್. ಆ ಮನುಷ್ಯನ ಫಿಸಿಕಲಿ ಮೆಂಟಲಿ ಕಂಟ್ರೋಲ್ ಮಾಡೋಕೆ ರಿಂಗ್ ಹಾಕೋದು. ಹಾಗೆ ಕಾಮನ್ ಆಗಿ ಹೇಳ್ತಾ ಇರ್ತೀವಿ, ಮದುವೆ ಆದರೆ ನಮ್ಮ ಹುಡುಗನಿಗೆ ರಿಂಗ್ ಹಾಕಿ ಅಂತ. ಇದೆಲ್ಲ ಒಂದು ಟ್ರೆಡಿಷ್ನಲ್ ನಮ್ಮ ಇಂಡಿಯನ್ ಕಲ್ಚರು ತುಂಬ ದೊಡ್ಡದಿದೆ. ಸೊ ಅದೆಲ್ಲ ಇದೊಂದು ಪಾರ್ಟ್ ಆಗಿದೆ. ನೀವು ಕೇಳಿದ್ದು ಬಾಯ್ಸ್ ಟು ಗರ್ಲ್ಸ್ ಏನು ಡಿಫ್ರೆನ್ಸ್, ಯಾಕೆ ಶಾರ್ಪ್ ಆಗಿರ್ತಾರೆ, ಇದೆಲ್ಲ ಹೆಣ್ಮಕ್ಳು ಹಾಕೋದ್ರಿಂದ ಕಂಪೇರ್ ಟು ಬಾಯ್ಸ್ ಗರ್ಲ್ಸೇ ತುಂಬ ಶಾರ್ಪ್ ಆಗಿರ್ತಾರೆ. ಸೊ ಇದನ್ನು ಒಂದು ಟ್ರೆಡಿಷನ್ ಗಾಡ್ ಗಿವನ್ ಗಿಫ್ಟ್ ಅಂತ ಹೇಳ್ಬೋದು ನಾವು. ಸೊ ಇದನ್ನೆಲ್ಲರೂ ಫಾಲೋ ಮಾಡಬೇಕು. ಆ ಥರ ನಿಮ್ಗೆ ಯಾರಾದರೂ ಕಾಣಿಸಿದ್ರೆ ಕಿವಿ ಚುಚ್ಕೋಬೇಕು, ಮೂಗು ಚುಚ್ಕೋಬೇಕು, ಪ್ಲೀಸ್ ದಯವಿಟ್ಟು ರೆಕಮೆಂಡ್ ಮಾಡಿ. ಸರ್, ಇವಾಗ ಫಿಟ್ಸ್ ಬಂದಿರೋರಿಗೆ ಇಮಿಡಿಯೇಟ್ಲಿ ಏನಾದರೂ ರೋಡಲ್ಲಿ ಬಿದ್ದೋಗಿರ್ತಾರೆ, ಅಂಥವ್ರಿಗೆ ಏನಾದರೂ ಇಮಿಡಿಯೇಟ್ಲಿ ಏನಾದರೂ ಟಿಪ್ಸ್ ಏನಾದರೂ ಇದೆಯಾ ಸರ್, ರೆಮಿಡಿ? ಡೆಫಿನೆಟ್ಲಿ ಮೂರ್ಛೆ ರೋಗ ಅನ್ನೋದು ಆ್ಯಕ್ಚುಲಿ ದೇಹದಲ್ಲಿ ಆಗುವಂಥ ಬದಲಾವಣೆ, ಬ್ರೈನ್ ಸೆಲ್ಸಲ್ಲಿ ಆಗುವಂಥ ಚಲನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ತುಂಬ ಸ್ಟ್ರೆಸ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಓವರ್ಫ್ಲೋ ಆಗಿ ಆ ಸಣ್ಣ ನರಗಳಾಗಲಿ ಓವರ್ ಪ್ರೆಷರ್ ಆಗುವಾಗ ಆಟೋಮೆಟಿಕ್ಲಿ ಫಿಟ್ಸ್ ಬಂದು ಕೈ ಕಾಲು ಎಳುವಂಥದ್ದು, ಮೌತಲ್ಲಿ ಸಮ್ ವಾಟರ್ ಥರ ಔಟ್ಸೈಡ್ ನೊರೆ ಬರೋ ಅಂಥದ್ದು ಕಾಮನಾಗಿ ಆಗುತ್ತೆ. ಎಷ್ಟೋ ಸರ್ತಿ ನಾವು ರೋಡಲ್ಲಿ ನೋಡಿದ್ದೀವಿ, ರೋಡಲ್ಲಿ ಬಿದ್ದಿರ್ತಾರೆ. ಆ ಟೈಮಲ್ಲಿ ಸಮ್ ಪೀಪಲ್ ಗಿವೆನ್ ಸಮ್ ಐರನ್ ಐಟಮ್ ಸಮಥಿಂಗ್ ಕಾಮನಾಗಿ. ನೀವಾದರೆ ಏನು ಮಾಡ್ತೀರಾ? ರೋಡಲ್ಲಿ ಬಿದ್ದೋದ್ರೆ ಆ ಪೇಷಂಟ್ಗೆ ಏನು ಮಾಡ್ತೀರಾ? ಸಾಮಾನ್ಯವಾಗಿ ಎಲ್ಲರೂ ಕೊಡೋದನ್ನು ನೋಡಿದ್ದೀವಿ ಸರ್. ಕೈಗೆ ಒಂದು ಕೀ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು. ಹೌದು ಸರ್. ನಾವೆಲ್ಲ ಒಂದು ಪಿಕ್ನಿಕ್ ಹೋಗಿದ್ದೀವಿ, ಔಟ್ಸೈಡ್ ಕಾಡು ಪ್ರದೇಶದಲ್ಲಿದ್ದೀವಿ, ಏನು ಕೀಸ್ ಏನೂ ಇಲ್ಲ, ಬಿದ್ದೋಗಿದ್ದಾರೆ, ಏನು ಮಾಡೋಣ? ಆ್ಯಕ್ಚುಲಿ ಅದು ನಮಗೆ ಎಲ್ಲರಿಗೂ ಗೊತ್ತಿರೋವಂಥದ್ದು ಐರನ್ ಇಟ್ಟರೆ ಆಗುತ್ತೆ ಅಂತ. ಇಲ್ಲ ಹಾಸ್ಪಿಟಲ್ ಕರ್ಕೊಂಡ್ರೆ ದರ್ ಗಿವಿಂಗ್ ಸಮ್ ಕಾಂಪೋಸ್ ಆ್ಯಂಡ್ ಲೊರ್ಗಾಕ್ಟಿಲ್ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಒಂದು 5-6 ಅವರು ಮಲಗಕ್ಕೆ ಹೇಳ್ತಾರೆ. ನಿದ್ದೆ ಎದ್ದದ ಮೇಲೆ ಆಟೋಮೆಟಿಕ್ಲಿ ಅವರು ಕಾನ್ಸಿಯಸ್ ಬಂದ ಮೇಲೆ ಬರ್ತಾರೆ. ದೇ ಆರ್ ರೆಕಮೆಂಡೆಡ್ ಸಮ್ ಮೆಡಿಕೇಷನ್ ಫಾರ್ ಲಾಂಗ್ ಟೈಮ್. ಸೊ ನಾವು ಹಾಸ್ಪಿಟಲ್ ರೀಚ್ ಮಾಡಿಸೋವರೆಗೂ ಮಧ್ಯದಲ್ಲಿ ಏನಾದರೂ ರೆಮಿಡಿ ಸಿಗುತ್ತೆ ಅಂತ ಕೇಳಿದ್ರಿ ನೀವು. ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸೊ ಹೇಳ್ತೀನಿ, ನಮ್ಮ ದೇಹದಲ್ಲಿ 2 ಇಂಪಾರ್ಟೆಂಟ್ ಚಾನಲ್ಸ್ ಇದೆ. ದಟ್ ಚಾನಲ್ಸ್ ರೆನ್ ಆ್ಯಂಡ್ ಡಿಯು ಅಂತ ಕರಿತೀವಿ. ರನ್ ಚಾನಲ್ ನಮ್ಮ ಲೋಯರ್ ಟಿಪ್ನಿಂದ ಲಿಪ್ಸ್ನಿಂದ ಸ್ಟಾರ್ಟ್ ಆಗಿ ಎಂಟೈರ್ ಫ್ರಂಟ್ ಬಾಡಿಯಲ್ಲಿ ಫ್ಲೋ ಆಗಿ ಟೋಟಲಿ ಯೂರಿನರಿ ಬ್ಲಾಡರ್ ಹತ್ರ ಎಂಡ್ ಆಗುತ್ತೆ. ದಿಸ್ ಕಾಲ್ಡ್ ರನ್ ಚಾನಲ್ ಅಂತ ಕರಿತೀವಿ. ಡಿ ಯು ಚಾನಲ್ ಅಂತ ಅಪ್ಪರ್ ಲಿಪ್ಪಲ್ಲಿ ಸ್ಟಾರ್ಟ್ ಆಗಿ ಡಿ ಯು ಚಾನಲ್ ಕನೆಕ್ಟ್ ಆಗಿ ಕಾಕ್ಸಿದಲ್ಲಿ ಬ್ಯಾಕಲ್ಲಿ ಎಂಡ್ ಆಗುತ್ತೆ. ಈ 2 ಎನರ್ಜಿ ಲೆವೆಲ್ಸನ್ನು ನಾವು ಆ ಟೈಮಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಈ ಫಿಟ್ಸ್ ಬಂದಿರೋರು ಸ್ಪ್ಯಾನ್ ಆಫ್ ಸೆಕೆಂಡ್ಸಲ್ಲಿ ಎದ್ದು ಕೂತ್ಕೊಳ್ಳೋಕ್ಕೆ ಅವಕಾಶಗಳಿದೆ. ನಿಮ್ಮ ಹತ್ರ ಕಾಮನ್ ಆಗಿ ಎಲ್ಲರ ಹತ್ರ ಪೆನ್ನು ಯೂಸ್ ಮಾಡ್ತಿರಲ್ಲ, ಈ ಪೆನ್ನ ಬಾಲ್ ಪಾಯಿಂಟ್ ಪೆನ್ ತೊಗೊಂಡು ಬ್ಯಾಕ್ ಸೈಡ್ನಿಂದ ದಿಸ್ ಪಾರ್ಟ್, ಈ ಪಾರ್ಟಲ್ಲಿ ಪಂಚ್ ಆ್ಯಂಡ್ ಪಂಚ್ ಈ ಥರ ನೀವು ಒಂದು 30 ಸೆಕೆಂಡ್ಸ್ ಇಲ್ಲಿ ಪ್ರೆಸರ್ ಮಾಡಿ ಪಂಚ್ ಮಾಡ್ತಾ ಇರಿ. ಆಟೋಮೆಟಿಕ್ಲಿ ಎದ್ದು ಕೂತ್ಕೊತಾನೆ. ನೋ ನೀಡ್ ಟು ಕೀಸ್, ನಥಿಂಗ್. ಸೊ ಆಮೇಲೆ ಬೇಕಾದ್ರೆ ಲೇಟರ್ ಆಗಿ ಅವ್ರನ್ನ ಹಾಸ್ಪಿಟಲ್ ತೊಗೊಂಡು ಹೋಗ್ಬೋದು. ಫರ್ದರ್ ಅವ್ರಿಗೆ ಸಮ್ ಚೆಕಪ್ಸ್ ಇದೆ, ಅದೆಲ್ಲ ಮಾಡ್ಕೊಂಡು ಸರಿಪಡಿಸ್ಬೋದು. ಸೊ ಅವ್ರ ಮೆಡಿಕೇಶನ್ ಜೊತೆಲಿ ಸಮ್ ಮುದ್ರಾ ಥೆರಪೀಸಲ್ಲಿ ಬೇಕಾದರೆ ನಾವು ರೆಡಿಪಡಿಸ್ಬೋದು. ಸರ್, ನಂದೊಂದು ಪ್ರಶ್ನೆ ಇದೆ. ಕಾಮನ್ ಆಗಿ ಇದು ನನಗಾಗುವಂಥದ್ದು. 10 ನಿಮಿಷದಿಂದ ಕೇಳಿರ್ತೀನಿ, ಸಡನ್ ಆಗಿ ಮರ್ತು ಹೋಗ್ತೀನಿ. ಇದಕ್ಕೆ ಏನು ಮಾಡ್ಬೋದು ಸರ್? ಏನೋ ಒಂದು ವಸ್ತುನ ಇಟ್ಟಿರ್ತೀನಿ ಸರ್, ಎಲ್ಲೋ ಹೋಗ್ತಾ ಇರ್ತೀನಿ, ಜಸ್ಟ್ ನನಗೆ ರಿಮೆಂಬರ್ ಆಗುತ್ತೆ, ಬಟ್ ಎಲ್ಲಿ ಇಟ್ಟಿರ್ತೀನಿ ಮರ್ತೋಗ್ತೀನಿ. ಇಲ್ಲ ನೀವೇನೋ ಒಂದು ಹೇಳಿರ್ತೀರಾ, ನೀವು ಹಿಂಗೆ ತಿರುಗೋಷ್ಟರೊಳಗೆ ನಾನು ಮರ್ತೋಗ್ತೀನಿ. ಓಕೆ, ರಿಯಲಿ ಆ್ಯಕ್ಚುಲಿ ಪೀಪಲ್ಗೆ ಯೂಸ್ ಆಗುವಂಥ ಕ್ವಶನ್ ಕೇಳಿದ್ದೀರಾ. ನಿಮ್ಮ ಬಗ್ಗೆ ಅಲ್ಲ ಅಂದ್ರೂ ಇದು ಕಾಮನ್ ಆಗಿ ನಡೀತಾ ಇದೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ತುಂಬ ಟಿಪ್ಸ್ ಇದೆ. ಇದು ಆಗೋಕ್ಕೆ ಕಾರಣಗಳೇನು, ಮೆಮೊರಿ ಲಾಸ್ ಆಗೋಕ್ಕೆ ಕಾರಣ ಏನು? ಮರ್ತೋಗಿರ್ತೀವಿ, ಎಲ್ಲೋ ಕೀ ಇಟ್ಟಿರ್ತೀವಿ, ಎಲ್ಲ ಮನೇಲಿ ಹುಡುಕ್ತಾ ಇರ್ತೀವಿ, ಎಲ್ಲರ ಮೇಲೆ ನಾವು ಗಲಾಟೆ ಮಾಡ್ತೀವಿ, ಅಲ್ಲೇ ಇಟ್ಟಿದ್ದೆ ಅಂತ ಸಾಧನೆನೂ ಮಾಡ್ತೀವಿ, ಹೌದಲ್ವಾ? ಇದು ಆಗೋಕ್ಕೆ ಕಾರಣಗಳು, ನಿಮ್ಮ ಮನೇಲಿ ಟೊಮೊಟೊ ಇದೆಯಾ?
ಆಲೂಗಡ್ಡೆ ಇದೆಯಾ? ಎಲ್ಲಿಂದ ತೊಗೊಂಬರ್ತೀರಾ? ಮಾರ್ಕೆಟಿಂದ ತೊಗೊಂಬರ್ತೀರಲ್ವಾ? ಸೊ ಆ್ಯಕ್ಚುಲಿ ನಿಮ್ಮ ಮನೇಲಿ ರ್ಯಾಟ್ ಬರುತ್ತಾ? ರ್ಯಾಟ್ ಊರಲ್ಲೆಲ್ಲ ಬರುತ್ತೆ. ಹಾಂ ಬರುತ್ತೆ. ಸರ್ ನಾನು ಪ್ರೆಸ್ಟೇಜಲ್ಲಿ 20ನೇ ಫ್ಲೋರಲ್ಲಿ ಇದ್ದೀನಿ ಸರ್, ನಮ್ಮ ಮನೇಲಿ ಇಲಿ ಬರಲ್ಲ. ಟೊಮೊಟೊ ಎಲ್ಲಿಂದ ಬಂತು? ಮಾರ್ಕೆಟ್ನಿಂದ ಬಂತು. ಮಾರ್ಕೆಟ್ ಇಲಿ ಕಚ್ಚಿರುವಂಥ ಐಟಮನ್ನು ನಾವು ಏನು ತಿಂದ್ರೇನು ಆಟೋಮೆಟಿಕ್ಲಿ ಈ ಮರು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಂ, ಸಮ್ ಪೀಪಲ್ ಸೇಯಿಂಗ್ ಸರ್ ಐ ಆಮ್ ವೆರಿ ಹೈ ಪ್ರೊಫೈಲ್, ಐ ಆಮ್ ಸ್ಟೇಯಿಂಗ್ ಇನ್ ಪ್ರೆಸ್ಟೇಜ್ ಗ್ರೂಪ್ 20th ಫ್ಲೋರ್. ಎಲ್ಲಿಂದ ಬಂತೀವಲ್ಲ? ಇದರಿಂದ ಬಂದಿರೋದು. ಸೊ ಅದನ್ನು ಸ್ವಲ್ಪ ಏನಾದರೂ ಇದ್ರೂ ಎವ್ರಿ ಟೈಮ್ ಕ್ಲೀನ್ ಮಾಡೋದ್ರಿಂದ ಒಂದು ಲೇಯರ್ ಆ ಥರ ನೋಡಿಬಿಟ್ಟಿದ್ರೆ ಕಟ್ ಮಾಡಿ ತಿನ್ನಬೇಕು. ಇದರಿಂದ ಮರು ಅನ್ನೋದು ನಮ್ಮ ಇದರಲ್ಲಿ ಬಂದಿರೋವಂಥ ಸಮ್ ರಿಸರ್ಚರಲ್ಲಿ ಸಿಕ್ಕಿರೋವಂಥ ಮಾಹಿತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಸೊ ಇದನ್ನು ಸರಿಪಡ್ಸೋಕ್ಕೆ ಏನಾದರೂ ದಾರಿ ಇದೆಯಾ? ಡೆಫಿನೆಟ್ಲಿ ಇದೆ. ಮಕ್ಕಳು ಇವತ್ತು ಎಕ್ಸಾಮ್ಸ್ ಟೈಮಲ್ಲಿ ಓದ್ತಾ ಇರ್ತಾರೆ, ಎಕ್ಸಾಮ್ ಸರಿಯಾಗಿ ಬರೆಯೋಕ್ಕಾಗಲ್ಲ. ಅದಕ್ಕೊಂದು ಮೆಮರಿ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಆ ಮೆಮರಿ ಪಾಯಿಂಟ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ನಿಮ್ಮ ರೈಟ್ ಹ್ಯಾಂಡನ್ನ ತಗೊಂಡು ಇಲ್ಲಿ ಇಂಟರ್ಲಾಕ್ ಮಾಡಿ, ಈ ಬೆರಳು ಎಲ್ಲಿ ಟಚ್ ಆಗುತ್ತೋ ದಿಸ್ ಇಸ್ ದ ಮೆಮರಿ ಪಾಯಿಂಟ್. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮೆಂತೆ ಸೀಡ್ ಹಾಕ್ಕೊಂಡು ಪ್ಲಾಸ್ಟರ್ ಹಾಕ್ಕೊಂಡು ರೆಗ್ಯುಲರ್ ಸ್ಟಿಮ್ಯುಲೇಟ್ ಮಾಡಿ. ಸೇಮ್ ಈ ಹ್ಯಾಂಡಲ್ಲಿ ಈ ಪಾರ್ಟಲ್ಲಿ ನಿಮ್ಮ ಬೆರಳು ಎಲ್ಲಿ ಟಚ್ ಆಗುತ್ತೋ ದಟ್ ಇಸ್ ಅ ಪಾಯಿಂಟ್. ಈ ಪಾಯಿಂಟಲ್ಲಿ ನೀವು ಮೆಂತೆ ಕಾಳು ಹಾಕ್ಕೊಂಡು ಪ್ಲಾಸ್ಟರ್ ಹಾಕಿ ರೆಗ್ಯುಲರಾಗಿ ಪ್ರೆಸರ್ ಮಾಡ್ತಾ ಇರಿ. ದಿಸ್ ಅ ರಿಫ್ಲೆಕ್ಸ್ ಪಾಯಿಂಟ್. ಆಟೋಮೆಟಿಕ್ಲಿ ಮೆಮರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ಈ ಮಾಹಿತಿಯಿಂದ ನಿಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಾಕ್ಟರ್ ಸತ್ಯನಾರಾಯಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರೈಮ್ ಫೋರ್ಸ್ ತಂಡದಿಂದ ನೀವೆಲ್ಲ ಕೇಳಿದ್ದೀರಾ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋವಂಥ ಟ್ರೆಡಿಷ್ನಲ್ ಥೆರಪಿ ಬಗ್ಗೆ ಮಾತಾಡಿದ್ದೀನಿ. ಇನ್ನೂ ಅವಕಾಶಗಳಿದ್ದರೆ ಫ್ಯೂಚರಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಜನರಿಗೆ ಒಂದು ಒಳ್ಳೇದಾಗೋದಂದರೆ ಡೆಫಿನೆಟ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.